ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ತುಂಬಾ ಜನ ಈ ವೆಹಿಕಲ್ಸ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇರುತ್ತೆ, ಒಂದಷ್ಟು ತಪ್ಪು ಕಲ್ಪನೆನೂ ಕೂಡ ಇರುತ್ತೆ. ಆ ಸಲುವಾಗಿ ಇವತ್ತು ಒಬ್ಬ ಗ್ರಾಹಕನಾಗಿ ನಾನು ಈ ಒಂದು ಈ ವೆಹಿಕಲ್ ಶೋರೂಮ್ಗೆ ಭೇಟಿ ಕೊಡ್ತಾ ಇದ್ದೀನಿ. ಭಟ್ಕಳದ ಕೋಟೆಯಲ್ಲಿ ಬರುವಂತ ಈ ವೆಹಿಕಲ್ ಶೋರೂಮ್ ಇದು. ಹೆಸರು ಕೋಸ್ಟಲ್ ಇವಿ ಹಬ್ ಅಂತ. NH66 ಇದು. NH66 ತಾಕೊಂಡೆ ಈ ಒಂದು ಶೋರೂಮ್ ಇದೆ. ಶ್ರೀನಿವಾಸ ಈ ವೆಹಿಕಲ್ ಅಂತ. ಈಗ ಸದ್ಯಕ್ಕೆ ಅದು ಕೋಸ್ಟಲ್ ಇವಿ ಹಬ್ ಅಥವಾ ಕೋಸ್ಟಲ್ ಇವಿ ಶೋರೂಮ್ ಆಗಿದೆ. ಈಗ ಒಳಗಡೆ ಹೋಗ್ತೀನಿ ನಾನು. ಶೋರೂಮ್ ಅಲ್ಲಿ ಮೊದಲು ನಿಮಗೆ ಈ ಫ್ರೀ ರೀಚಾರ್ಜ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಇಲ್ಲೊಂದು ಶಾಕೆಟ್ ಇದೆ ನೋಡಿ. ಈ ಶಾಕೆಟ್ ಅಲ್ಲಿ ನಿಮಗೆ ಈ ವೆಹಿಕಲ್ಸ್ ಇದ್ರೆ ನೀವು ಇಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇದು ಫ್ರೀ ಚಾರ್ಜಿಂಗ್ ವ್ಯವಸ್ಥೆ ಇದು ಈ ಶೋರೂಮ್ ಇಂದ. ಮತ್ತು ಈ ಶೋರೂಮ್ ಒಳಗಡೆ ಹೋದ ತಕ್ಷಣ ನಿಮಗೆ ಸಾಕಷ್ಟು ಈ ಸ್ಕೂಟರ್ಗಳು ಸಿಗುತ್ತೆ. ಇದೆಲ್ಲ ಈ ವೆಹಿಕಲ್ಗಳಿದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಶೋರೂಮ್ನ ಮಾಲಕರು ಗಣೇಶ್ ನಾಯ್ಕ್ ಅಂತ, ಇಲ್ಲಿಯ ಸ್ಥಳೀಯರವರು, ಅವ್ರ ಹತ್ರ ಕೇಳ್ಕೊಂಡು ತುಂಬ ಮಾಹಿತಿಯನ್ನ ತಗೋಣ. ಅದಕ್ಕಿಂತ ಹೆಚ್ಚಾಗಿ ಆಸ್ ಎ ಗ್ರಾಹಕ ಆಗಿ, ಕಸ್ಟಮರ್ ಆಗಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಇವರು ಶ್ರೀ ಗಣೇಶ್ ನಾಯ್ಕ್ ಅಂತ, ಕೋಸ್ಟಲ್ ಇವಿ ಹಬ್ ಈ ಶೋರೂಮ್ನ ಮಾಲಕರು ಕೂಡ ಹೌದು. ಸರ್ ನಮಸ್ತೆ. ತುಂಬಾ ಜನ ಮನಸ್ಸಲ್ಲಿ ಈ ವೆಹಿಕಲ್ ಅನ್ನ ಅಥವಾ ಸ್ಕೂಟರ್ ಅನ್ನ ತಗೋಬೇಕಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಮನಸ್ಸಲ್ಲಿ ಕೆಲವೊಂದಷ್ಟು ಡೌಟ್ ಇರುತ್ತೆ. ಆ ಸಲುವಾಗಿ ಈ ಒಂದು ಇಂಟರ್ವ್ಯೂ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕು. ಆ ತರ ಹೋಗೋ ತರ ನೋಡ್ಕೊಳ್ಳೋಣ ಈ ಇಂಟರ್ವ್ಯೂನ. ನಿಮ್ಮಲ್ಲಿ ನಿಮ್ಮ ಶೋರೂಮ್ ಅಲ್ಲಿ ಏನೆಲ್ಲ ಸಿಗುತ್ತೆ ಸರ್ ಈ ವೆಹಿಕಲ್ ಸಂಬಂಧಪಟ್ಟಂಗೆ? ಕರೆಕ್ಟ್. ಫಸ್ಟು ಎಲ್ಲರಿಗೂ ನಮಸ್ಕಾರ. ಎಲ್ಲ ಇ ವಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಅಥವಾ ತೊಗೊಳ್ಬೇಕು ಅಂತಿರೋರು ನೋಡ್ತಾ ಇದ್ದೀರಿ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಲ್ರೆಡಿ ಇ ವಿ ತೊಗೊಂಡಿರ್ತಾರೆ, ಅಥವಾ ನಿಮ್ಮ ಸ್ನೇಹಿತರ ವರ್ಗದಲ್ಲಿ ಯಾರಾದರೂ ತೊಗೊಂಡಿರ್ತಾರೆ. ಸೊ ಹಾಗಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ. ಈ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲದಾಗಿ. ಮತ್ತು ಏನಾಗಿದೆ ಅಂದರೆ, ಈ ವೆಹಿಕಲ್ಸ್ ವಿಚಾರದಲ್ಲಿ ಜನರಿಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ, ಕೆಲವರಿಗೆ ಮಾಹಿತಿ ಇದೆ, ಮತ್ತು ಉಳಿದವರಿಗೆ ತಪ್ಪು ಮಾಹಿತಿ. ಸೊ ಹಾಗಾಗಿ ಆ ತಪ್ಪು ಮಾಹಿತಿಯನ್ನು ನಿವಾರಿಸಬೇಕು ಅನ್ನೋ ವಿಚಾರದಲ್ಲಿ ನಾನು ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಇ ವಿ ಬಗ್ಗೆ ಮಾಹಿತಿ ನೀಡ್ತಾನೆ ಇರ್ತೀನಿ. ನನ್ನ ಹತ್ರ ಅವರು ಇ ವಿ ತೊಗೊಳ್ತಾರೋ ಇಲ್ಲೋ, ಸರ್ವಿಸ್ ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಹತ್ರ ತೊಗೊಳ್ಳಿ ಅಥವಾ ಬೇರೆಯವ್ರ ಹತ್ರ ತೊಗೊಳ್ಳಿ, ಬಟ್ ಅವರಿಗೆ ಇ ವಿ ಬಗ್ಗೆ ಮಾಹಿತಿ ಇರಲಿ. ಯಾವಾಗಲೂ ಇ ವಿ ಅಂದರೆ ಏನು, ಇ ವಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲಿ ಅನ್ನೋ ವಿಚಾರದಲ್ಲಿ ಯಾವಾಗಲೂ ಗ್ರಾಹಕರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಇ ವಿ ಬಗ್ಗೆ ಆಸಕ್ತಿ ಇರೋರಿಗೆ ನಾನು ಮಾಹಿತಿ ಕೊಡ್ತಾನೆ ಇರ್ತೀನಿ. ಯಾಕಂದರೆ ನಾನು ಲಾಸ್ಟು 4-5 ವರ್ಷದಿಂದ ಇ ವಿ ಮೇಲೇ ವರ್ಕ್ ಮಾಡ್ತಾ ಇದ್ದೀನಿ, ಶೋರೂಮ್ ಮಾಡ್ಕೊಂಡಿದ್ದೀನಿ. ನನಗೆ ಇ ವಿ ಅಂದರೆ ಸ್ಪೆಷಲ್ ಇಂಟ್ರೆಸ್ಟು. ಇ ವಿ ಅಥವಾ ಏನು ಗ್ರೀನ್ ಎನರ್ಜಿ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಶೋರೂಮ್ ಸ್ಟಾರ್ಟ್ ಆಗಿ 3.5 ವರ್ಷ ಆಯಿತು. ಜುಲೈ 11, 2021 ನಾವು ಸ್ಟಾರ್ಟ್ ಮಾಡಿರೋದು ಇಲ್ಲಿ. ಇನಿಷಿಯಲಿ ನಾವು ಪ್ಯೂರ್ ಇ ವಿ ಅಂತೇಳಿ ಒಂದು ಬ್ರ್ಯಾಂಡ್ನ ಭಟ್ಕಳಕ್ಕೆ ಪರಿಚಯ ಮಾಡಿ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ನಾವು ಸೇಲ್ ಮಾಡಿದ್ವಿ, ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ. ಅದರ ನಂತರ ನಾವು ಬೇರೆ ಬೇರೆ ಬ್ರ್ಯಾಂಡು, ಬೇರೆ ಬೇರೆ ಪ್ರಾಡಕ್ಟ್ಸು ಮತ್ತು ಬೇರೆ ಬೇರೆ ಕ್ಯಾಟಗರಿ, 3 ವೀಲರ್, ಲೋ ಸ್ಪೀಡ್ ಮತ್ತು ಬೈಸಿಕಲ್, ಈ ಥರ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೇವೆ. ಈಗ ಕರೆಂಟ್ಲಿ ನಮ್ಮ ಶೋರೂಮಲ್ಲಿ ಏನೇನು ಸರ್ವಿಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಇಲ್ಲದೆ ಇರುವಂಥದ್ದು, RTO ಪಾಸಿಂಗ್ ಅವಶ್ಯಕತೆ ಇಲ್ಲದೆ ಇರುವಂಥದ್ದು ಲೋ ಸ್ಪೀಡ್ ವೆಹಿಕಲ್ಸ್ ಸಿಗುತ್ತೆ. ಮತ್ತು RTO ಪಾಸಿಂಗ್ ಇರುವಂತಹ ಹೈ ಸ್ಪೀಡ್ ವೆಹಿಕಲ್ಸ್ ಅಂದರೆ 60, 65, 70 ಸ್ಪೀಡಲ್ಲಿ ಓಡುವಂಥ ವೆಹಿಕಲ್ಸು ಸಿಗುತ್ತೆ. ಅದಕ್ಕೆ ಇನ್ಶೂರೆನ್ಸ್, ರಿಜಿಸ್ಟ್ರೇಷನ್, ಹೆಲ್ಮೆಟ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಲೋ ಸ್ಪೀಡ್ ವೆಹಿಕಲ್ಗೆ ಅದು ಯಾವುದೇ ಅವಶ್ಯಕತೆ ಇರೋದಿಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ 3 ವೀಲರ್ ಆಟೋ, ಪ್ಯಾಸೆಂಜರ್ ಆಟೋ ಮತ್ತು 3 ವೀಲರ್ ಲೋಡರ್ ಕೂಡ ನಾವು ತರ್ತಾ ಇದ್ದೇವೆ, ಪರಿಚಯ ಮಾಡ್ತಾ ಇದ್ದೇವೆ ಭಟ್ಕಳ, ಹೊನ್ನಾವರ, ಕುಮಟಾ ಮತ್ತೆ ಅದಿಲ್ಲ ಈಗ ಸದ್ಯಕ್ಕೆ ಇದೆಯಾ? ಸದ್ಯಕ್ಕಿಲ್ಲ, ಬಟ್ ಅದು ಬರ್ತದೆ ಇನ್ನೊಂದು 2-3 ತಿಂಗಳಲ್ಲಿ. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ. ಹೌದು. ನಾವೇನ್ ಮಾಡ್ತೇವೆ ಅಂದ್ರೆ, ಯಾವಾಗಲೂ ಒಂದು 10-15 ಗ್ರಾಹಕರನ್ನ ಪೂಲ್ ಮಾಡಿ ವೆಹಿಕಲ್ಗಳನ್ನ ತಂದು ಕೊಡ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ, 1-2 ಗಾಡಿ ಕೊಟ್ಕೊಂಡಾಗ ಸರ್ವಿಸ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಒಂದು 10-15 ಗ್ರಾಹಕರನ್ನ ನಾನು ಪೂಲ್ ಮಾಡ್ಕೊಂಡು ಅವರಿಗೆ ವೆಹಿಕಲ್ನ ತಂದು ಕೊಟ್ಟಾಗ, ನಾಳೆ ನಾನು ಅವರ ಗಾಡಿಗಳಿಗೋಸ್ಕರ, ಈಗ 10 ಗಾಡಿ ಮಾರ್ಕೆಟಲ್ಲಿ ಇದೆ ಅಂತ ಹೇಳಿದ್ರೆ, ನಾನು ಒಂದು ಸ್ಪೇರ್, 2 ಚಾರ್ಜರು, 2 ಕಂಟ್ರೋಲರು, ಒಂದು ಬ್ಯಾಟರಿ ಇಟ್ಕೋಬಹುದು. ಎಲ್ಲರಿಗೂ ಒಂದೇ ಸಲ ಸಮಸ್ಯೆ ಬರಲ್ಲ. ಯಾರಿಗೆ ಸಮಸ್ಯೆ ಬರ್ತದೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಅದನ್ನ ಕೊಡ್ಲಿಕ್ಕೆ ಆಗ್ತದೆ. 10 ಗಾಡಿ ಇದ್ದಾಗ ನನಗೆ ಒಂದು 2 ಚಾರ್ಜರು, 2 ಕಂಟ್ರೋಲರ್ನ ನನ್ನ ಇನ್ವೆಸ್ಟ್ಮೆಂಟಲ್ಲೇ ಮೇಂಟೈನ್ ಮಾಡೋದು ನನಗೇನು ತುಂಬ ಕಾಸ್ಟ್ಲಿ ಅನ್ಸಲ್ಲ. ಅದೇ 1-2 ಗಾಡಿ ಇದ್ದಾಗ ಮಾಡ್ಲಿಕ್ಕಾಗಲ್ಲ. ನಾನು ಬೈಕಲ್ಲಿ ಮಾಡಿದ್ದು ಅದನ್ನೇ. ಸ್ಕೂಟ್ರಲ್ಲಿ ನಮ್ಮ ಸ್ಕೂಟರ್ ಯಾವತ್ತೂ ಇಲ್ಲಿವರೆಗೂ ನಿಂತಿಲ್ಲ. ಯಾಕೆಂದ್ರೆ ನಾನು ಸುಮಾರು 350 ವೆಹಿಕಲ್ಗಳನ್ನು ಸೇಲ್ ಮಾಡಿದ್ದೇನೆ ಇಲ್ಲಿವರೆಗೆ. ಈ ಸರೌಂಡಿಂಗ್ ಕುಂದಾಪುರದಿಂದ ಸುಮಾರು ಕುಮಟಾ, ಗೋಕರ್ಣವರೆಗೆ ಸೇಲ್ ಮಾಡಿದ್ದೇನೆ. ಟೋಟಲ್ 350 ಗಾಡಿಗೆ ಸೇಲ್ ಮಾಡಿದ್ದೇನೆ. ಮತ್ತು ಎಲ್ಲದಕ್ಕೂ ಸರ್ವಿಸ್ ಕೊಡ್ತಾನೆ ಬಂದಿದ್ದೇನೆ ನಾನು. ಸೊ ಕಂಪನಿಯವ್ರದ್ದು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಸರ್ವಿಸ್ ಎಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ಆ ರೀತಿ ಎಲ್ಲ ಇದ್ದಾಗ ಎಲ್ಲ ವಾರಂಟಿ ಕ್ಲೇಮ್ ಕೂಡ ಮಾಡಿಕೊಟ್ಟಿದ್ದೇನೆ, ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮಾಡಿಕೊಟ್ಟಿದ್ದೀನಿ. ಕೆಲವು ಕೇಸಸ್ಸಲ್ಲಿ
ರೆಗ್ಯುಲರ್ ಸರ್ವಿಸ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ 1, 2, 3 ಸಮಸ್ಯೆ ಆದಂಥದ್ದಿದೆ. ಅದರಲ್ಲಿ ನನ್ನ ಕಡೆಯಿಂದ ಏನು ಬೆಸ್ಟ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗ್ತದೋ, ಕಸ್ಟಮರ್ಗೆ ಏನೂ ಲಾಸ್ ಆಗದೆ ಇರುವ ಹಾಗೆ ನಾನು ಸೊಲ್ಯೂಷನ್ಗಳನ್ನ ಮಾಡಿಕೊಟ್ಟಿದ್ದೇನೆ. 1, 2, 3 ಕೇಸಸ್ಸಲ್ಲಿ. ಮತ್ತು ಎಲ್ಲ ಕೇಸಸ್ಸಲ್ಲಿ ಯಾವುದೂ ಗಾಡಿ ಇನ್ನೂವರೆಗೂ ನಿಂತಿದ್ದಿಲ್ಲ. 1 ದಿವಸ ಅಥವಾ 2 ದಿವಸಕ್ಕಿಂತ ಜಾಸ್ತಿ ನಿಂತಿದ್ದಿಲ್ಲ. 1 ದಿವಸ 2 ದಿವಸ ಯಾಕೆಂದ್ರೆ ಅವ್ರು ಸರ್ವಿಸ್ ಬಿಟ್ಟು ಹೋಗ್ತಾರೆ, ಹಾಗಾಗಿ ನಿಲ್ತದೆ ಬಿಟ್ಟರೆ. ಅದು ಪೆಟ್ರೋಲ್ ಅಲ್ಲೂ ಆಗುತ್ತೆ, ಹೌದು, ಡೀಸೆಲ್ ಆಗುತ್ತೆ. 1 ದಿವಸ 2 ದಿವಸ, ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ನಮ್ಮ ಶೋರೂಮಿಂದ ಹೋಗಿರೋ ಗಾಡಿ ನಿಲ್ಲೋದಿಲ್ಲ. ಯಾಕೆಂದ್ರೆ ನಮಗೆ ಇಮಿಡಿಯೇಟ್ ಟ್ರಬಲ್ ಶೂಟ್ ಮಾಡ್ಲಿಕ್ಕೆ ಬರ್ತದೆ. ಯಾವುದೇ ಒಂದು ಗಾಡಿಯಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಇಮಿಡಿಯೇಟ್ ನಾವು ಟ್ರಬಲ್ ಶೂಟ್ ಮಾಡಿ ಅದಕ್ಕೆ ಬೇಕಾದ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನಿಮಗೆ ತೋರಿಸ್ತಾ ಇಲ್ಲೇ ಇದೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಮತ್ತೆ ಟ್ರಬಲ್ ಶೂಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸು ಎಲ್ಲದೂ ಇಲ್ಲೇ ಇರ್ತದೆ. ಮತ್ತೆ ನಮ್ಮ ಹುಡುಗರು ಕೂಡ 3 ವರ್ಷದಿಂದ ನಮ್ಮ ಜೊತೆ ಅಸೋಸಿಯೇಟ್ ಹಾಕೊಂಡಿದ್ದಾರೆ, ಟೆಕ್ನಿಷಿಯನ್ ಹುಡುಗರು. ಅವ್ರು ಎಲ್ಲೇ ಸಮಸ್ಯೆ ಬಂದ್ರು ಅವ್ರು ಹೋಗಿ ಅಟೆಂಡ್ ಮಾಡ್ಕೊಂಡು ಬರ್ತಾರೆ. ಇಮಿಡಿಯೇಟ್ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇದೆ ಅವರಿಗೆ, ಟ್ರೈನಿಂಗ್ ಇದೆ, ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇಲ್ಲಿ ಹೆಚ್ಚಿನ ಇವಿ ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಪೆಟ್ರೋಲ್ ಬ್ರ್ಯಾಂಡ್ಗಳೆಲ್ಲ ಇವಿ ತಂದು ಸೇಲ್ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಆಕ್ಚುಲಿ ಸೆಕೆಂಡರಿ ಬಿಸ್ನೆಸ್, ಅಂದ್ರೆ ಸೈಡ್ ಬಿಸ್ನೆಸ್ ಅಂತ ಹೇಳ್ತೇವಲ್ಲ. ಪೆಟ್ರೋಲ್ ಅವರಿಗೆ ಮೇನ್ ಬಿಸ್ನೆಸ್, ಇವಿ ಏನಿದೆ ಸೈಡ್ ಬಿಸ್ನೆಸ್. ಹಾಗಾಗಿ ಅವರು ಇವಿ ಸರ್ವಿಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಅವರಿಗೆ ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಸೇಲ್ಸ್, ಪೆಟ್ರೋಲ್ ಸರ್ವಿಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅವ್ರ ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇದೆ ಅಂತೇಳಿ ಅವ್ರು ತಂದು ಸೇಲ್ ಮಾಡ್ತಾ ಇದ್ದಾರೆ. 1 ತಿಂಗಳು 2 ತಿಂಗಳು ಎಲ್ಲ ನಿಂತ್ಕೊಂತ ಇದೆ ಅವರ ಗಾಡಿಗಳು, ಏನಾದರೂ ಇಲೆಕ್ಟ್ರಿಕಲ್ ಸಮಸ್ಯೆ ಎಲ್ಲ ಆದರೆ. ಬಟ್ ನಾವು ಇವಿ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ನಮಗೆ ಅದರ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಗೊತ್ತಿದೆ. ಹಾಗಾಗಿ ನಮಗೆ ಸರ್ವಿಸ್ ಕೊಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಅವೈಲೇಬಲ್ ಇರ್ತದೆ. ನಾನು ಹೇಳಿದೆ ಲೋ ಸ್ಪೀಡ್ ವೆಹಿಕಲ್ಲು, ಹೈ ಸ್ಪೀಡ್ ವೆಹಿಕಲ್ಲು, 3 ವೀಲರ್ಸು ಮತ್ತು ಎಲ್ಲ ಕಂಪನಿ ಗಾಡಿಯ ಸರ್ವಿಸ್ ಮಾಡ್ತೇವೆ ನಾವು. ಈಗ ತುಂಬ 2-3 ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ, ಚಿಕ್ಕ ಚಿಕ್ಕ ಸಬ್ ಡೀಲರ್ಸು, ಅಂದರೆ ಕಂಪನಿ ಎಲ್ಲೋ ಇರ್ತದೆ, ಮೇನ್ ಡೀಲರ್ ಎಲ್ಲೋ ಇರ್ತಾನೆ, ಅವನ ಹತ್ರ ಇನ್ನೊಬ್ಬ ಡೀಲರ್ ಇರ್ತಾನೆ. ಅವ್ರ ಹತ್ರ ಕೆಲವರು ಇಲ್ಲಿ ಗಾಡಿ ತಂದು ಸೇಲ್ ಮಾಡಿದವರು ಇದ್ದಾರೆ. 2-2.5-3 ವರ್ಷದ ಹಿಂದೆ ಎಲ್ಲ ಅದೇನಾಗಿದೆ, ಆ ಗಾಡಿಗಳನ್ನ ತಗೊಂಡಿದ್ದಾರೆ ಮಾರ್ಕೆಟಲ್ಲಿ, ಬಟ್ ಅದಕ್ಕೆ ಯಾರು ಸರ್ವಿಸ್ ಕೊಡ್ತಾ ಇಲ್ಲ. ಅವರ ವೆಹಿಕಲ್ಗಳನ್ನು ಕೂಡ ನಾವು ಅದಕ್ಕೆ ಬೇಕಾಗಿರುವಂಥ ಪಾರ್ಟ್ಸ್, ಸಿಕ್ತಿರೋ ಪಾರ್ಟ್ಸ್ ಅನ್ನೆಲ್ಲ ತರಿಸಿ ನಾವು ಈ ವೆಹಿಕಲ್ಗೆ ನೀವು ಸರ್ವಿಸ್ ಮಾಡ್ಕೊಡ್ತಾ ಇದ್ದೀವಿ. ಯಾವುದೇ ಕಂಪ್ನಿಯ ಸರ್ವಿಸ್ ಈ ವೆಹಿಕಲ್ ಅನ್ನ ಸರ್ವಿಸ್ ಮಾಡ್ಕೊಡ್ತಾ ಇದೀವಿ. ಬಟ್ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ ನ ಗಾಡಿಗಳನ್ನ ಸರ್ವಿಸ್ ಮಾಡೋದು ಸ್ವಲ್ಪ ಅವರ ಗಾಡಿಯ ಸ್ಟ್ರಕ್ಚರೇ ತುಂಬಾ ಕಾಂಪ್ಲೆಕ್ಸ್ ಆಗ್ತದೆ, ಅದು ಕಷ್ಟ ಆಗ್ತದೆ. ಬೇರೆ ನಾರ್ಮಲ್ ಗಾಡಿಗಳನ್ನೆಲ್ಲ ನಾವು ಮಾಡ್ಬೋದು ಅಂತವೆಲ್ಲ ಮಾಡ್ತಾ ಇದ್ದೇವೆ ನಾವು. ಅದ್ರ ಜೊತೆಗೆ ನಮ್ಮಲ್ಲಿ ಎಲ್ಲಾ ಕಂಪನಿಯ ಬ್ಯಾಟ್ರಿಗಳನ್ನು ಸರ್ವಿಸ್ ಮಾಡ್ತೇವೆ ನಾವು. ಅದನ್ನ BMS ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಲೈಫ್ ಅಸೆಸ್ಮೆಂಟ್ ಆಗಿರ್ಬೋದು, ಅಥವಾ ಸೆಲ್ ಲೆವೆಲ್ ಏನಾದರೂ ವರ್ಕ್ ಇದ್ರೆ ಅದನ್ನ ಮಾಡುವಂಥದ್ದಾಗಿರ್ಬೋದು, ಅದನ್ನೆಲ್ಲ ಮಾಡ್ತೇವೆ. ಮತ್ತೆ ಗಾಡಿಗಳನ್ನ ಎಕ್ಸ್ಚೇಂಜ್ ಮಾಡ್ತೇವೆ ನಾವು. ಪೆಟ್ರೋಲ್ ಗಾಡಿ ಅಥವಾ ಹಳೆ ಎಲೆಕ್ಟ್ರಿಕ್ ಗಾಡಿಯನ್ನು ಅವ್ರು ಯಾವುದೇ ಕಂಪ್ನಿದಾಗಿದ್ರು ಅಡ್ಡಿಲ್ಲ, ತಂದು ಕೊಟ್ರೆ ಅದಕ್ಕೆ ಒಂದು ಹಾಗೂ ಮಾಡ್ಬೋದು. ಇದು ತುಂಬಾ ಸ್ಟರ್ಡಿ ಗಾಡಿ, ತುಂಬಾ ಚೆನ್ನಾಗಿರೋ ಗಾಡಿ. ರೀಸೆಂಟ್ ಆಗಿ ಒಂದು 3-4 ತಿಂಗಳಿಂದ ನಾನು ಪರಿಚಯ ಮಾಡಿದ್ದೇನೆ ಈ ಗಾಡಿನ ಕೋಸ್ಟಲ್ಗೆ. ಇದು ರಾಯ್ಪುರ್ ಬೇಸ್ಡ್ ಗಾಡಿ. ಇದು ರಾಯ್ಪುರದಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರ್ತಾ ಇರುವಂತ ಗಾಡಿ. ಇದು ಛತ್ತೀಸ್ಗಢ ರಾಯ್ಪುರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದು. ಇದು ಆಕ್ಚುಲಿ ಕಂಪನಿ ಬಂದು ಹೀರಾ ಗ್ರೂಪ್ ಅಂತೇಳಿ 30 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಹೀರಾ ಗ್ರೂಪ್ ಅಂತ ಹೇಳಿ 30 ವರ್ಷದಿಂದ ಇವರು ಉತ್ತರ ಭಾರತದಲ್ಲಿ ಪ್ರೆಸೆಂಟ್ ಇದ್ದಾರೆ. ಸೊ ಅವ್ರದೇ ಕಂಪನಿ ಸ್ಟಾರ್ಟ್ ಮಾಡಿರುವಂಥದ್ದು ಈ ಗಾಡಿ. ಸೊ ಈ ಗಾಡಿಯ ವಿಶೇಷತೆ ಏನಂತ ಹೇಳಿದ್ರೆ, ಡಿಕ್ಕಿ ಸ್ಪೇಸ್ ತುಂಬಾ ದೊಡ್ಡದಾಗಿದೆ. ನೀವು ಒಂದು ಫುಲ್ ಹೆಲ್ಮೆಟ್ ಇಡಬಹುದಲ್ಲ? ಹೌದು, ಫುಲ್ ಹೆಲ್ಮೆಟ್ ಇಡಬಹುದು ಇದರಲ್ಲಿ. ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ, ಈ ಗಾಡಿ ಏನಿದೆ ಕಂಪ್ಲೀಟ್ಲಿ ಇಂಡಿಯನ್ ಬಿಲ್ಟ್. ಸೊ ಪ್ರತಿಯೊಂದು ಪಾರ್ಟ್ ಏನಿದೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ, ನಾವು ಕ್ಲಿಯರ್ ಆಗಿ ಹೇಳ್ತೇವೆ. ಇದರಲ್ಲಿ ಪಾವನಾ ಅಂತ ಬರ್ಕೊಂಡಿದೆ ಕೀಯಲ್ಲಿ, ನೋಡಬಹುದು. ಇದು ಆಕ್ಚುಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್. ಈ ಪಾವನಾ ಏನಿದೆ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಇಂದ ತಗೊಂಡಿರೋದು. ಆಮೇಲೆ ಇಲ್ಲಿ ಏನ್ ಲೈಟ್ ಇದೆ, ಈ ಲೈಟ್ ನೀವು ನೋಡಬಹುದು. ಇಲ್ಲಿ ಮೇಲ್ಗಡೆ ಹೆಲ್ಲ ಅಂತ ಬರ್ಕೊಂಡಿದೆ, ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ. ಮೇಲ್ಗಡೆ ಇಲ್ಲಿ ಝೂಮ್ ಮಾಡಿ ನೋಡ್ಬೋದು, ಹೆಲ್ಲ ಅಂತೇಳಿ. ಈ ಅಸೆಂಬ್ಲಿ ಏನಿದೆ ಇಂಡಿಯನ್. ಪಾರ್ಟ್ಸ್ ಎಲ್ಲ ತಗೊಂಡ್ಬೋ ಸ್ವಲ್ಪ. ಸೊ ಇದೆಲ್ಲ ಪಾರ್ಟ್ಸ್ ಏನಿದೆ ಎಲ್ಲ ಕಂಪ್ಲೀಟ್ಲಿ ಇಂಡಿಯನ್ ಮೇಡ್. ಹೌದು, ಇದು ನೀವು ಬ್ರೇಕ್ ಸಿಸ್ಟಮ್ ಕೂಡ ನೋಡ್ಬೋದು. ಇಲ್ಲಿ ಇದು ಆಡ್ವಿಕ್ ಅಂತ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಈ ಬ್ರೇಕ್ ಅಲ್ಲಿ, ಆಡ್ವಿಕ್ ಅಂತ ಹೇಳಿ. ಇದು ಆಕ್ಚುಲಿ ದೊಡ್ಡ ದೊಡ್ಡ ಪುಣೆ ಬೇಸ್ಡ್ ಕಂಪನಿ ಇದು. ಇದು ಇಂಡಿಯನ್ ಪೆಟ್ರೋಲ್ ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲ ಅವರು, ಪೆಟ್ರೋಲ್ 2 ವೀಲರ್ ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲ ಅವರು ಮಾಡಿಕೊಡ್ತಾ ಇದ್ದಾರೆ ಆಲ್ರೆಡಿ. ಈ ಗಾಡಿ ಆನ್ ರೋಡ್ 1,18,000 ಆಗ್ತದೆ ಆನ್ ರೋಡ್ ಈಗ ಕರೆಂಟ್ಲಿ. ಆಫರ್ ಇರೋದ್ರಿಂದ ಎಲ್ಲದಕ್ಕೂ ಆಫರ್ ಇದೆ. ಆಕ್ಚುಲಿ ಈಗ ಡಿಸ್ಕೌಂಟ್ ನಡೀತಾ ಇದೆ. ಡಿಸ್ಕೌಂಟ್ ಆಗಿ ನಾನು ಪ್ರೈಸ್ ಹೇಳ್ತಾ ಇದ್ದೇನೆ. ಸೊ ಜನವರಿಯಲ್ಲಿ ಮತ್ತೆ ವೇರಿ ಆಗ್ಬೋದು ಪ್ರೈಸ್, ಹೊಸ ಮಾಡೆಲ್ ಬರುವಾಗ, ಹೊಸ ವರ್ಷ ಬರುವಾಗ. ಇದು ಈ ಬ್ಲೂ ಅಂತ, ಇದು ಈ ಬ್ಲೂ ಅಂತೇಳಿ. ಹೌದು, ಇದರಲ್ಲಿ 2.5 ಕಿಲೋವ್ಯಾಟ್ ಅದು ಬ್ಯಾಟ್ರಿ ಇದೆ, LMFP ಬ್ಯಾಟ್ರಿ ಅಂತ ಹೇಳಿ. ಸೊ ಈಗ ಮಾರ್ಕೆಟ್ ಅಲ್ಲಿ 4 ತರದ ಬ್ಯಾಟ್ರಿ ನಡೀತಾ ಇದೆ. ಒಂದು ಗ್ರಾಫಿನ್ ಬ್ಯಾಟ್ರಿ ಅಂತೇಳಿ, ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಹೇಳ್ತೇವೆ, ತುಂಬಾ ಕಡಿಮೆ, ಒಂದು 2-3% ಗಾಡಿಯಲ್ಲಿ ಇರ್ಬೋದು. ಮತ್ತೆ ನೆಕ್ಸ್ಟ್ ನಡೀತಾ ಇರೋದು NMC ಅಂತ, ನಿಕ್ಕೆಲ್ ಮ್ಯಾಂಗನೀಸ್ ಕೋಬಾಲ್ಟ್ ಅಂತ, ಲಿಥಿಯಂ ಅಲ್ಲಿ
NMC ಬ್ಯಾಟ್ರಿ ಅಂತ ಹೇಳಿ, ಲಿಥಿಯಂ ಬ್ಯಾಟ್ರಿ. ಅದು ಫಸ್ಟ್ ಹೇಳಿದ್ದು ನಾನು ಲಿಥಿಯಂ ಬ್ಯಾಟ್ರಿ ಅಲ್ಲ ಅದು. ಸೊ ಈಗ ಲಿಥಿಯಂ ಬ್ಯಾಟ್ರಿಯಲ್ಲಿ 3 ವೇರಿಯಂಟ್ ಇದೆ. ಒಂದು NMC ಅಂತೇಳಿ, NMC ಹೆಚ್ಚಿನ ಬ್ಯಾಟ್ರಿಗಳಲ್ಲಿ NMCನೇ ನಡೀತಾ ಇದೆ. ಮತ್ತೆ ಇನ್ನೊಂದು ಬರೋದು LFP ಅಂತೇಳಿ, ಲಿಥಿಯಂ ಅಯಾನ್ LFP ಬ್ಯಾಟ್ರಿ ಅಂತೇಳಿ. ಅದು ಲಿಥಿಯಂ ಫೆರೋಫಾಸ್ಫೇಟ್ ಅಂತೇಳಿ ಆ ಒಂದು ಕೆಮಿಸ್ಟ್ರಿಯ ಬ್ಯಾಟ್ರಿ. ಈಗ ನೆಕ್ಸ್ಟ್ ಹೊಸದಾಗಿ ಬರ್ತಾ ಇರೋದು LMFP ಅಂತೇಳಿ, ಲಿಥಿಯಂ ಮ್ಯಾಂಗನೀಸ್ ಫೆರೋಫಾಸ್ಫೇಟ್ ಅಂತೇಳಿ, LMFP ಅಂತೇಳಿ, ಲಿಥಿಯಂ ಮ್ಯಾಂಗನೀಸ್ ಫೆರೋ. ಇದರಲ್ಲಿ ಆ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದಾರೆ. ತುಂಬಾ ಸುಧಾರಿತ ಹೊಸ ಬ್ಯಾಟ್ರಿ. ಇದರಲ್ಲಿ ಫೈರ್ ಇನ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರಲಿಲ್ಲ. ಇದೊಂದು ಪ್ರಶ್ನೆ ನಾನು ಕೇಳ್ಬೇಕಂತ ಇದ್ದೆ ಸರ್. ತುಂಬಾ ಕಡೆ ಈ ವೆಹಿಕಲ್ ತಕೊಂಡರ್ಗೆ ಹೆದರ್ಸೋ ಒಂದಿದೆ, ಲೈಕ್ ಅದು ಫೈರ್ ಇದಾಗತ್ತೆ, ಬ್ಲಾಸ್ಟ್ ಆಗತ್ತೆ ಅಂತ ಹೇಳ್ತಾರೆ. ಹೆಚ್ಚಿನವರು ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಬ್ಲಾಸ್ಟ್ ಆಗತ್ತೆ ಅಂತ. ನಾನು ಉದಾಹರಣೆ ಇದೆಯಾ? ನಾನು ಹೇಳ್ತೇನೆ ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಜನರಿಗೆ ಪಾಸ್ ಮಾಡಬೇಕು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಬ್ಲಾಸ್ಟ್ ಆಗುವಂತದ್ದು ಸಿಲಿಂಡರ್, CNG ಮತ್ತೆ ಬಾಂಬ್ ಮತ್ತೆ ಬೇರೆ ಯಾವುದು ಪಟಾಕಿ ಇದು ಮಾತ್ರ ಅಂದ್ರೆ ಅದು ತುಂಬಾ ಎನರ್ಜಿ ರಿಲೀಸ್ ಮಾಡುತ್ತೆ, ಕಂಪ್ರೆಸ್ ಆಗಿರುತ್ತೆ. ಅದು ಎನರ್ಜಿ ಒಂದೇ ಸಲ ರಿಲೀಸ್ ಮಾಡುತ್ತೆ, ತುಂಬಾ ಏರಿಯಾಗೆ ರಿಲೀಸ್ ಮಾಡುತ್ತೆ, ಅಕ್ಕಪಕ್ಕ ಇರುವಂತದ್ನೆಲ್ಲ ಅದು ನಾಶ ಮಾಡುತ್ತೆ. ಸೊ ಅದು ಪಟಾಕಿ, ಬಾಂಬು, CNG ಸಿಲಿಂಡ್ರು ಅಥವಾ LPG ಸಿಲಿಂಡ್ರು ಇವುಗಳು ಮಾತ್ರ ಬ್ಲಾಸ್ಟ್ ಆಗುವಂಥದ್ದು. ಎಲೆಕ್ಟ್ರಿಕ್ ಗಾಡಿ ಅಥವಾ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಗೋದಿಲ್ಲ, ಯಾಕಂದರೆ ಅದರಲ್ಲಿರುವಂಥದ್ದು ಎನರ್ಜಿ ಏನಿದೆ ತುಂಬ ಕಡಿಮೆ ಕೆಪಾಸಿಟಿ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಏನಾಗುತ್ತೆ ಅಂದರೆ ಫೈರ್ ಇನ್ಸಿಡೆಂಟ್ ಆಗುತ್ತೆ. ಇದು ಪೆಟ್ರೋಲ್ ಗಾಡಿಗಿಂತ ಪ್ರಪೋರ್ಷನ್ ಕಡಿಮೆ. ಈಗ ಒಂದು 10 ಲಕ್ಷ ಪೆಟ್ರೋಲ್ ಗಾಡಿ ಮಾರ್ಕೆಟಲ್ಲಿ ಇದೆ ಅಂತ ಹೇಳಿ ಆದರೆ ಅದರಲ್ಲಿ ಒಂದು 20 ಗಾಡಿ ಫೈರ್ ಇನ್ಸಿಡೆಂಟ್ ಆಗುವ ಚಾನ್ಸಸ್ ಇದೆ. 10 ಲಕ್ಷ ಎಲೆಕ್ಟ್ರಿಕ್ ಗಾಡಿಯಲ್ಲಿ 10 ಗಾಡಿ ಮಾತ್ರ ಫೈರ್ ಇನ್ಸಿಡೆಂಟ್. ಕಾಮನ್ ಪ್ರಾಬ್ಲಮ್ ಇರುತ್ತೆ. ಇದು ಏನಂದ್ರೆ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿ ಅಲ್ಲ, ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಇನ್ಸಿಡೆಂಟ್ ಆದ್ರೂ ಸಹ ತುಂಬಾ ಸರ್ಕ್ಯುಲೇಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾವಾಗ ಆಗತ್ತೆ ಫೈರ್ ಇನ್ಸಿಡೆಂಟ್ ಅಂತ ಹೇಳಿ ಆದ್ರೆ, ಲೋ ಕ್ವಾಲಿಟಿ ಸೆಲ್ಗಳನ್ನ, ಲೋ ಕ್ವಾಲಿಟಿ ವೈರಿಂಗ್ ಬ್ಯಾಟ್ರಿ ಒಳಗಡೆ, ಲೋ ಕ್ವಾಲಿಟಿ ಕೇಸಿಂಗ್, ಲೋ ಕ್ವಾಲಿಟಿ BMS, ಮತ್ತೆ ಮನೆಯಲ್ಲಿ ಕರೆಕ್ಟ್ ಆಗಿ ವೈರಿಂಗ್ ಸರಿ ಇಲ್ಲ ಅಂದ್ರೆ, ಶಾರ್ಟ್ ಇದ್ರೆ, ಅರ್ಥಿಂಗ್ ಸರಿ ಇಲ್ಲ ಅಂದ್ರೆ ಇಂಥ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕಂದ್ರೆ, ಇಂಪಾರ್ಟೆಂಟು ನಿಮ್ಮ ಗಾಡಿಗೆ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಏನಿದೆ ರಿನ್ಯೂವಲ್ ಮಾಡಿ ಇಟ್ಕೊಳ್ಳೇಬೇಕು. ಯಾವಾಗ ಏನಾಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. 10 ಲಕ್ಷ ಗಾಡಿಯಲ್ಲಿ 10 ಗಾಡಿ ಆಗೋದಿದ್ರು ಅದ್ರಲ್ಲಿ ನಿಮ್ಮ ಗಾಡಿ ಆದ್ರೂ ಆಗ್ಬೋದು, ಬೇರೆಯವ್ರ ಗಾಡಿ ಆದ್ರೂ ಯಾವ್ದಾದ್ರೂ ಆಗ್ಬೋದು, ನೀವು ಇನ್ಶೂರೆನ್ಸ್ ಒಂದು ಕರೆಕ್ಟ್ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಆ ಥರ ಏನಾದರೂ ಸ್ಮೋಕ್ ಬರ್ತಾ ಇದೆ, ಫೈರ್ ಇನ್ಸಿಡೆಂಟ್ ಆಗುವಂತ ಸಂದರ್ಭ ಇದೆ ಅಂತ ಹೇಳಿದ್ರೆ ಆ ಗಾಡಿಯನ್ನು ಐಸೋಲೇಟ್ ಮಾಡಿ ಅಂತ ಹೇಳಿದ್ರೆ, ಆ ಗಾಡಿಯಿಂದ ಒಂದು 3 ಫೀಟ್ ಅಂತರದಲ್ಲಿ ಏನು ಇಡ್ಲಿಕ್ಕೆ ಹೋಗ್ಬೇಡಿ. ಈಗ ನೀವು ಅದೊಂದು ಫೈರ್ ಇನ್ಸಿಡೆಂಟ್ ಆಯಿತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಗಾಡಿಯನ್ನು ಮುಟ್ಬೋದು, ಹತ್ರ ನಿಂತ್ಕೊಳ್ಬಹುದು, ಇದು ಬ್ಲಾಸ್ಟ್ ಆಗೋದಿಲ್ಲ. ಇಟ್ ಇಸ್ ಫೈರ್ ಇನ್ಸಿಡೆಂಟ್. ಫೈರ್ ಇನ್ಸಿಡೆಂಟ್ಗೂ ಬ್ಲಾಸ್ಟ್, ಬೆಂಕಿ ಹೊತ್ಕೊಳ್ಳೋದಕ್ಕೂ ಬ್ಲಾಸ್ಟ್ ತುಂಬಾ ವ್ಯತ್ಯಾಸ ಇದೆ. ಸೊ ನಿಮ್ಮ ಗಾಡಿಯನ್ನ ಆದಷ್ಟು ಎಳ್ಕೊಂಡು ಹೋಗಿ ನೀವು ದೂರ ಇಡಿ, ಬೇರೆ ವಸ್ತುಗಳಿಂದ ದೂರ ಇಡಿ. ಬೇರೆ ಫ್ಲೇಮೇಬಲ್ ಬೆಂಕಿ ಹಿಡಿಯುವಂತ ಹೊತ್ಕೊಳ್ಳುವಂತ ವಸ್ತು ಏನಿದೆ ಅದರಿಂದ ದೂರ ಇಡಿ. ಆಮೇಲೆ ಅದನ್ನ ನಿಮಗೆ ಇನ್ಸಿಡೆಂಟ್ ಆಗಿದೆ ಅಂದಾದ್ಮೇಲೆ ಒಂದು FIR ಮಾಡಿ ಇನ್ಶೂರೆನ್ಸ್ ಕ್ಲೇಮಿಗೆ ಹಾಕಿ. ಏನು ಮಾಡುವಂಗಿಲ್ಲ. ಇದು ಎಲ್ಲ ಗಾಡಿ ಆಗತ್ತೆ ಅಂತ ಹೇಳಿ ಏನಿಲ್ಲ. ಸೊ ಅದು ಆಕ್ಸಿಡೆಂಟ್ ಆಗುವಂಥದ್ದು ರೇಂಜ್ ಅಲ್ಲಿ ಕಡಿಮೆ ಇರೋದು. ಈಗ ಇಲ್ಲೊಂದು ಗಾಡಿ ಇದೆ, ಇದು ಪ್ಯೂರ್ ಇವಿ ಅವ್ರದ್ದು e-trans Neo ಅಂತೇಳಿ ಈ ಗಾಡಿ. ಇದು ಕಂಪನಿ ಅಲ್ಲ ಸರ್? ಪ್ಯೂರ್ ಇವಿ ಅಂತೇಳಿ ಕಂಪನಿ ಇದು e-trans Neo ಅಂತ ಹೇಳಿ. ಇದು ಈಗ ನಮ್ಮ ಹತ್ರ ಇರೋ ಎಂಟ್ರಿ ಲೆವೆಲ್ ರಿಜಿಸ್ಟ್ರೇಷನ್ ಮಾಡೆಲ್ ಅಲ್ಲಿ ಇದು ಒಂದು ಎಂಟ್ರಿ ಲೆವೆಲ್ ಎಂಟ್ರಿ ಲೆವೆಲ್ ರಿಜಿಸ್ಟ್ರೇಷನ್ ಮಾಡೆಲ್. ಇದಕ್ಕೆ ಆನ್ ರೋಡ್ ಪ್ರೈಸ್ 1,09,000 ಬೀಳ್ತದೆ. 120 ಕಿಲೋಮೀಟರ್ ಮೈಲೇಜ್ ಬರ್ತದೆ ಗಾಡಿ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ. ಸರ್ವಿಸ್ ಎಲ್ಲ ನಮ್ಮಲ್ಲಿ ಆಗ್ತದೆ, ಟ್ರಬಲ್ ಶೂಟಿಂಗು, ಇನ್ಶೂರೆನ್ಸ್ ಕ್ಲೇಮ್, ವಾರಂಟಿ ಕ್ಲೇಮ್ ಎಲ್ಲ ನಮ್ಮಲ್ಲಿ ಆಗ್ತದೆ. ಅದ್ರ ನಂತರ ಇನ್ಶೂರೆನ್ಸ್ ಕೂಡ ನಾವು ಬಂಪರ್ ಟು ಬಂಪರ್ ಮಾಡ್ಕೊಡ್ತೇವೆ. ಹಾಗಾಗಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ ಕೇಸಲ್ಲಿ 90 to 95% ಕ್ಲೇಮ್ ಆಗ್ತದೆ. ನಾರ್ಮಲ್ ಆಗಿ ಇಲ್ಲೂ ಒಂದಷ್ಟು ಸ್ಪೇಸ್ ಸಾಮಾನು ಇಡ್ಬೋದು, ಇಲ್ಲಿ ಸಾಮಾನು ಇಡ್ಬೋದು. ಒಂದು ಸಿಲಿಂಡರ್ ಹೋಗುತ್ತೆ, ಲೈಕ್ ಪೆಟ್ರೋಲ್ ಗಾಡಿ ಏನಿದೆ ಒಂದಷ್ಟು ಜಾಗ ಇದೆ, ಸಿಲಿಂಡರ್ ಇಡ್ಬೋದು. ಸಿಲಿಂಡರ್ ಇಡ್ಬೋದು, ಒಂದು ಫುಲ್ ಸಿಲಿಂಡರ್ನ ಇಡ್ಬೋದು. ಗೋಣಿ ಏನಾದ್ರು ಹಾಕಿ ಒಂದು ಸಿಲಿಂಡರ್ ಅನ್ನ ಇಡ್ಬೋದು. ಇಲ್ಲಿ ಸ್ಪೇಸ್ ಇದು ಇಲ್ಲಿ ಈ ರೀತಿ ಇಷ್ಟು ಸ್ಪೇಸ್ ಬರ್ತದೆ. ಹೌದು. ಇಲ್ಲಿ ಬ್ಯಾಟ್ರಿ ಡಾಕ್ಯುಮೆಂಟ್ಸ್ ಆಗಲಿ ಎಲ್ಲ ಇಲ್ಲಿ ಈ ಲೆವೆಲ್ ಬರ್ತದೆ. ಸೊ ಡಾಕ್ಯುಮೆಂಟ್ಸ್ ಏನಾದ್ರು ಇಡ್ಬೋದು. ಮತ್ತೆ ಇಲ್ಲಿ ಇದು ಮೇನ್ ಸ್ವಿಚ್ ಬರ್ತದೆ. ಇದನ್ನ ಎಲ್ಲಾದ್ರೂ ಒಂದು ವಾರಗಟ್ಟಲೆ ಇಟ್ಟು ಹೋಗುವಾಗಿದ್ರೆ ಗಾಡಿಯನ್ನ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಇಡ್ಬೋದು. ಸೊ ಅವಾಗ ಡಿಸ್ಪ್ಲೇ ಏನು ಆನ್ ಆಗಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಟರೆ. ಸೊ ಇದು e-trans Neo ಅಂತ ಹೇಳಿ. ಫ್ರಂಟ್ 10 ಇಂಚು ವೀಲ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರ್ತದೆ, ಮತ್ತೆ ಹಿಂದ್ಗಡೆ ಡ್ರಮ್ ಬ್ರೇಕ್ ಬರ್ತದೆ. 10 ಇಂಚ್ ವೀಲು, ಅದ್ರೊಳಗಡೆ ಮೋಟರ್ ಬರ್ತದೆ. ಇದು ನೆಕ್ಸ್ಟ್ ಮಾಡೆಲ್ e-Pluto 7G ಅಂತ ಹೇಳಿ. e-Pluto 7G Pro ಅಂತ ಹೇಳಿ ಇದು e-Pluto 7G Pro ಅಂತ ಹೇಳಿ. ಇದು ನಿಮಗೆ 171 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇದರಲ್ಲಿ 171. ಸೊ ನಾನು ಆ ಗಾಡಿ ಏನ್ ಹೇಳಿದೆ ನಿಮಗೆ, 120 ಕಿಲೋಮೀಟರ್ಸ್ ಇಕೋ ಮೋಡ್ ಅಲ್ಲಿ. ಇಕೋ ಮೋಡ್ ಅಂದ್ರೆ 35 ಸ್ಪೀಡ್ ಬರುತ್ತೆ. ಹೌದು. ಸೆಕೆಂಡ್ ಮೋಡು ಸಿಟಿ ಮೋಡ್ ಅಂತ ಬರುತ್ತೆ, 45 ಸ್ಪೀಡ್ ಬರುತ್ತೆ. ಥರ್ಡ್ ಮೋಡು ಸ್ಪೋರ್ಟ್ಸ್ ಮೋಡ್ ಅಂತ ಬರುತ್ತೆ, 60 ಸ್ಪೀಡ್. ಶಿಫ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಬಟನ್ ಶಿಫ್ಟ್ ಮಾಡ್ಕೋಬಹುದು, ಯಾವ್ದು ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಎಲ್ಲ ಗಾಡಿಯಲ್ಲೂ ಈ ರೀತಿ ಬಟನ್ ಬರ್ತದೆ. ಲೈಕ್ ಇದು ಕಾರಲ್ಲಿ ಈ ತರ ವ್ಯವಸ್ಥೆ ಇರುತ್ತಲ್ವಾ? ಹೌದು.
ಇಲೆಕ್ಟ್ರಿಕ್ ಕಾರಲ್ಲಿಯೂ ಈ ರೀತಿ ಹೌದು, ಈ ತರ ವ್ಯವಸ್ಥೆ ಇರುತ್ತೆ. ಶಿಫ್ಟ್ ಮಾಡ್ಕೋಬಹುದು. ಇದು ಫಸ್ಟ್ ಮೋಡ್, ಇದರಲ್ಲಿ 35 ಸ್ಪೀಡ್ 120 ರೇಂಜ್ ಬರ್ತದೆ. ಇದು ಸೆಕೆಂಡ್ ಮೋಡ್, ಈಗ 45 ಸ್ಪೀಡ್ ಬರ್ತದೆ. ಆಮೇಲೆ ನಿಮ್ಗೆ ಆಲ್ಮೋಸ್ಟ್ 100 ರೇಂಜ್ ಬರುತ್ತೆ. ಇದು ಥರ್ಡ್ ಮೋಡ್, 60 ಸ್ಪೀಡ್ ವರೆಗೂ ಹೋಗುತ್ತೆ, 90 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇದು ಆಕ್ಚುಯಲ್ ರೇಂಜ್ ಹೇಳ್ತಾ ಇದೆ ನಾನು, ರಿಯಲ್ ಲೈಫ್ ಅಲ್ಲಿ ಇಷ್ಟು ಬರ್ತದೆ. ಈ ಗಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಮೋಡೇನೆ 45 ಸ್ಪೀಡ್ ಬರುತ್ತೆ. 45 ಸ್ಪೀಡ್ ಅಲ್ಲೇನೆ 171 ರೇಂಜ್ ಬರ್ತದೆ. ಸೆಕೆಂಡ್ ಮೋಡ್ ಹಾಕಿದಾಗ ನಿಮ್ಗೆ ಆಲ್ಮೋಸ್ಟ್ 58 to 60 ಸ್ಪೀಡ್ ಹೋಗುತ್ತೆ ಸೆಕೆಂಡ್ ಮೋಡ್ ಅಲ್ಲಿ. ಅದರಲ್ಲಿ ನಿಮಗೆ 140 to 150 ರೇಂಜ್ ಬರ್ತದೆ. ಥರ್ಡ್ ಮೋಡ್ ಅಲ್ಲಿ 72 ಸ್ಪೀಡ್ ಹೋಗುತ್ತೆ ಈ ಗಾಡಿ. ಮ್ಯಾಕ್ಸಿಮಮ್ ಸ್ಪೀಡ್ 72 ಸ್ಪೀಡ್. ಅದರಲ್ಲೇನೆ ನಿಮಗೆ 130 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಈ ಗಾಡಿ ಬರುತ್ತೆ. ಸ್ಪೀಡ್ ಕಮ್ಮಿ ಆದಾಗೂ ನಿಮ್ಗೆ ಬ್ಯಾಟರಿಯಲ್ಲಿ ಕರೆಂಟ್ ಡ್ರಾ ಆಗೋದು ಕಡಿಮೆ ಸ್ಪೀಡ್ ಅಲ್ಲಿ ಹೋಗುವಾಗ ಬ್ಯಾಟರಿ ಮೇಲೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ಬ್ಯಾಟರಿ ಜಾಸ್ತಿ ರೇಂಜ್ ಇನ್ನು ಜಾಸ್ತಿ ಕೊಡುತ್ತೆ. ಸೊ ಇದರಲ್ಲೇ ನಮ್ದು ಎಂಟ್ರಿ ಲೆವೆಲ್ ಮಾಡೆಲ್ ಕೂಡ ಇದೆ. ಈ ಮಾಡೆಲ್ ಏನಿದೆ ಇದು 1,25,000 ಆನ್ ರೋಡ್. ಈ ಮಾಡೆಲ್ ಇದರಲ್ಲೇ ಒಂದು ಎಂಟ್ರಿ ಲೆವೆಲ್ ಮಾಡೆಲ್ ಇದೆ, ಸೇಮ್ ಅದೇ ತರ 90 ಕಿಲೋಮೀಟರ್ಸ್, 100 ಕಿಲೋಮೀಟರ್ಸ್, 120 ಕಿಲೋಮೀಟರ್ಸ್, 35 ಸ್ಪೀಡ್, 45 ಸ್ಪೀಡ್, 60 ಸ್ಪೀಡ್. ಅದಾದ್ರೆ 1,15,000 ಆಗುತ್ತೆ. ಸೊ 1,09,000 ಇದರಲ್ಲಿ ಎಂಟ್ರಿ ಲೆವೆಲ್ ಮಾಡೆಲ್, 1,15,000. ಈ ಪರ್ಟಿಕ್ಯುಲರ್ ಮಾಡೆಲ್ 171 ಕಿಲೋಮೀಟರ್ ರೇಂಜ್ ಇದ್ದು. ಈ ಮಾಡೆಲ್ ನಿಮಗೆ 1,25,000. ಇದರಲ್ಲೇ ಮತ್ತೆ ಹೈಯರ್ ವರ್ಷನ್ ಇದೆ, ಇದು ಪ್ರೋ ಅಂತೇಳಿ. ಇದು ನಿಮಗೆ 211 ಕಿಲೋಮೀಟರ್ಸ್ ಬರುತ್ತೆ ರೇಂಜ್, ರಿಯಲ್ ರೇಂಜ್ ಬರುತ್ತೆ. ಕಸ್ಟಮರ್ ರಿಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ 210 ಬಂದ ಮೇಲೂ ನಮಗೆ 2 ಪಾಯಿಂಟ್ ಉಳ್ಕೊಂತ ಇದೆ ಗಾಡಿಯಲ್ಲಿ ಅಂತ. ಸೊ ಇದು ನಿಮಗೆ ಫಸ್ಟ್ ಮೋಡಲ್ಲಿ 211, ಸೆಕೆಂಡ್ ಮೋಡು ಸುಮಾರು 60 ಸ್ಪೀಡ್ ಹೋಗುತ್ತೆ, 60 ಸ್ಪೀಡ್ ಹೋಗುತ್ತೆ. ಅದರಲ್ಲಿ ನಿಮಗೆ 175 ರೇಂಜ್ ಬರುತ್ತೆ. ಆಮೇಲೆ ಥರ್ಡ್ ಮೋಡು ಅಲ್ಲಿ ನಿಮಗೆ 72 ಸ್ಪೀಡ್ ಹೋಗುತ್ತೆ, 150 ರೇಂಜ್ ಬರುತ್ತೆ. 72 ಸ್ಪೀಡಲ್ಲೇ ಕಂಟಿನ್ಯೂಸ್ ಆಗಿ ಓಡಿಸಿದ್ರು 150 ರೇಂಜ್ ಬರುತ್ತೆ. ಸೊ ಇದು ಆನ್ ಮಾಡಿದ ತಕ್ಷಣ ನಮಗೆ ಡಿಸ್ಪ್ಲೇ ಈ ರೀತಿ ಬರುತ್ತೆ. ಸೊ ಇದರಲ್ಲಿ 72 ವೋಲ್ಟ್ ಬ್ಯಾಟ್ರಿ ಇದೆ. ಟೋಟಲ್ 0 ಕಿಲೋಮೀಟರ್ಸ್ ಇನ್ನೂರು ಏನು ರನ್ ಆಗಿಲ್ಲ. ಈಗ ಸೆಕೆಂಡ್ ಮೋಡಲ್ ಇದೆ. ನಾನು ಇಲ್ಲಿ ಮೋಡ್ ಚೇಂಜ್ ಮಾಡುವಾಗ ಫಸ್ಟ್ ಮೋಡು, ಸೆಕೆಂಡ್ ಮೋಡ್, ಥರ್ಡ್ ಮೋಡ್ ಬರುತ್ತೆ. ಇದು ಜೊತೆ ಬ್ಯಾಟ್ರಿ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಸೊ ಇದು ನಾನೀಗ ಇಲ್ಲಿ ಪಾರ್ಕಿಂಗ್ ಬಟನ್ ಅನ್ನ, ಈ ಬಟನ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಇಲ್ಲಿ 00 ಅಂತ ಆಗುತ್ತೆ. ಇದು ಎಕ್ಸಿಲೇಟರ್ ಕೊಟ್ರೆ ಗಾಡಿ ಸ್ಟಾರ್ಟ್ ರನ್ ಆಗುತ್ತೆ. ಸೌಂಡ್ ಅದೊಂದು ಮಾತ್ರ ಇಲ್ಲಿ ಇಲ್ವೇ ಇಲ್ಲ, ಏನು ಇರುವುದಿಲ್ಲ. ಸೌಂಡ್ ಏನು ಇಲ್ಲದೆ ಇರೋದ್ರಿಂದ ಸೌಂಡ್ ಮಾಡ್ಕೋಬಹುದು ಸರ್? ಇಲ್ಲ, ಸೌಂಡ್ ಕೆಲವು ಕಂಪನಿಯವರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರು, ಆಮೇಲೆ ಅದರಿಂದ ಏನು ಯೂಸ್ ಇಲ್ಲ. ಬರೀ ಸೌಂಡ್ ಮಾಡ್ತೀವಿ ಅನ್ನೋ ಸಲುವಾಗಿ ಅಷ್ಟೇ. ಸೊ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅದರಿಂದಾಗಿ. ಈಗ ಇಲ್ಲೆಲ್ಲ 1, 2, 3 ಗಾಡಿ ಓಡುತ್ತೆ, ಅಷ್ಟು ಗೊತ್ತಾಗಲ್ಲ. ಸಿಟಿಯಲ್ಲೆಲ್ಲ ಒಂದು ಸಣ್ಣ ರೋಡ್ ಅಲ್ಲಿ ಒಂದು 50-100 ಗಾಡಿ ಇರುವಾಗ ಅದು ಆ ಕಡೆ ಈ ಕಡೆ ಮನೆಯವರಿಗೆ ತುಂಬಾ ಕಿರಿಕಿರಿ ಆಗ್ತದೆ, ಅಷ್ಟು ಸೌಂಡ್ ಆಗ್ತದೆ. ಸರ್ ಈಗ ಲೈಕ್ ತ್ವರಿತಗತಿಗೆ ಚೇಂಜ್ ಆಗ್ತಾ ಇದೆ. ಈ ಇಂಧನದಿಂದ ಆಚೆ ಬಂದು ಎಲ್ಲ ಬ್ಯಾಟ್ರಿ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದಾರೆ. ಈಗ ಮುಂದೆ ಏನಾಗ್ಬೋದು ಸರ್ ನಿಮಗೆ ನೀವು ಗ್ರಹಿಸಿದಾಗ? ಹೌದು, ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಲೈಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ಹೇಳಿದ್ರೆ 2 ವೀಲರು, 3 ವೀಲರು, 4 ವೀಲರು, ಇದೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಲೈಟ್ ವೆಹಿಕಲ್ಸ್ ಅಂತ ಹೇಳ್ತೇವೆ. ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ದೊಡ್ಡ ಟ್ರಕ್ಕು, ದೊಡ್ಡ ಟ್ರೇಲರ್ಗಳು, ಇದೆಲ್ಲ ಈ ತರದಲ್ಲ ತುಂಬಾ ದೊಡ್ಡ ಇಂಜಿನ್, ತುಂಬಾ ದೊಡ್ಡ ಕೆಪಾಸಿಟಿ ಬೇಕಾಗುತ್ತೆ. ಅವೆಲ್ಲ ಶಿಫ್ಟ್ ಆಗುವಾಗ ತುಂಬಾ ಟೈಮ್ ಬೇಕಾಗ್ಬೋದು. ಬಟ್ ಇನ್ನೊಂದು ನೆಕ್ಸ್ಟ್ 10 ಇಯರ್ಸ್ ಒಳಗಡೆ ಈ ಲೈಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಏನಿದೆ, 2 ವೀಲರ್ಸ್, 3 ವೀಲರ್ಸ್, 4 ವೀಲರ್ಸ್ ಎಲ್ಲವನ್ನು ನೆಕ್ಸ್ಟ್ ಒಂದು 10 ಇಯರ್ಸ್ ಒಳಗಡೆ ನೀವು 50% ಜಾಸ್ತಿ ವೆಹಿಕಲ್ಸ್ ನೀವು ಇಲೆಕ್ಟ್ರಿಕ್ ಆಗೋದನ್ನೇ ನೋಡ್ತೀರಿ. ಇದು ಪರಿಸರಕ್ಕೂ ಕೂಡ ತುಂಬಾ ಉಪಯೋಗ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹತ್ರ ಕಚ್ಚಾ ತೈಲ ಅಥವಾ ಫ್ಯೂಯಲ್ ಇಲ್ಲ, ಡೀಸೆಲ್, ಪೆಟ್ರೋಲ್ ಇಲ್ಲ. ನಾವು ಹೊರಗಡೆ ದೇಶದ ಮೇಲೆ ಡಿಪೆಂಡ್, ನಾವು ಅದರ ಉತ್ಪಾದಕರಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸೊ ಸರ್ಕಾರ ಕೂಡ ಇದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಾರೆ. ಯಾಕೆಂದ್ರೆ ಆ ಲೈಟ್ ವೆಹಿಕಲ್ಸ್ ಗೆ ಯೂಸ್ ಆಗ್ತಾ ಇರುವಂತ ಪೆಟ್ರೋಲ್, ಡೀಸೆಲ್ ಅನ್ನ ಅಟ್ಲೀಸ್ಟ್ ಕನ್ವರ್ಟ್ ಮಾಡಿದ್ರು ಅಷ್ಟು ಇಂಪೋರ್ಟ್ ಅನ್ನ ಬಂದ್ ಮಾಡಬಹುದು. ಇನ್ನೊಂದು ವಿಚಾರ ಏನಂತಂದ್ರೆ ಸರ್ಕಾರ ಇದು ಪ್ರಮೋಟ್ ಮಾಡಕ್ಕೆ ಸಬ್ಸಿಡಿ ಅಂತ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ. ಈ ಗಾಡಿ, ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅಕ್ರಾಸ್ ಎಲೆಕ್ಟ್ರಿಕ್ ಈ ಗಾಡಿಗಳಿಗೆ ರೋಡ್ ಟ್ಯಾಕ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪೆಟ್ರೋಲ್ ಗಾಡಿ ತಗೊಂಡ್ರೆ 2 ಬೆನಿಫಿಟ್ ಇದೆ, 2ರಿಂದ 3 ಬೆನಿಫಿಟ್ ಇದೆ. ಒಂದೇನಂತ ಹೇಳಿದ್ರೆ ನೀವು 1 ಲಕ್ಷ ರೂಪಾಯಿ ಬೇಸಿಕ್ ಪ್ರೈಸ್ ಇರುವಂತ ಪೆಟ್ರೋಲ್ ಗಾಡಿ ನೀವು ಬುಕ್ ಮಾಡಿದ್ರೆ ಅದ್ರ ಮೇಲ್ಗಡೆ 28% GST ಬೀಳುತ್ತೆ. ಸೊ 1 ಲಕ್ಷ ರೂಪಾಯಿ ಕಂಪನಿಯಿಂದ ಹೊರಗಡೆ ಬಂದ್ರೆ ಆ ಗಾಡಿಗೆ ಎಕ್ಸ್ ಶೋರೂಮ್ ಪ್ರೈಸ್ 1,28,000 ಆಗಿರುತ್ತೆ. ಸೊ 1,28,000 ಮೇಲ್ಗಡೆ 10ರಿಂದ 15% RTO ಕಟ್ಸ್ಕೊಳ್ತಾನೆ, ಮತ್ತೆ ಸುಮಾರು 15,000 ರೂಪಾಯಿ. ಸೊ 1,28,000 1 ಲಕ್ಷ ಬೇಸಿಕ್ ಪ್ರೈಸ್, 28,000 GST, ಅದ್ರ ಮೇಲ್ಗಡೆ ರೋಡ್ ಟ್ಯಾಕ್ಸ್ ಆಲ್ಮೋಸ್ಟ್ ಒಂದು 15,000 ರೂಪಾಯಿ, ಅಲ್ಲಿ ಒಂದು 40,000 ಹತ್ರ ಆಗುತ್ತೆ. ಬಟ್ ಇಲೆಕ್ಟ್ರಿಕ್ ಗಾಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಪ್ರೈಸ್ 1 ಲಕ್ಷ ಆಗಿದೆ ಕಂಪ್ನಿಯಿಂದ ಹೊರಗಡೆ ಬರುವಾಗ, ಇಲೆಕ್ಟ್ರಿಕ್ ಗಾಡಿಗಳ ಮೇಲೆ ಬರೀ 5% ಅಷ್ಟೇ
GST ಅಥವಾ 5% GST. ಅಲ್ಲಿಗೆ 1.28 ಆಗೋ ಬದಲು 1,05,000 ಅಷ್ಟೇ. ಓಕೆ. ಸೊ ಅದರ ನಂತರ ರೋಡ್ ಟ್ಯಾಕ್ಸ್ ಅಂತೇಳಿ ಇಲ್ಲ. 15% ಏನು RTO ರೋಡ್ ಟ್ಯಾಕ್ಸ್ ತಗೊಳ್ತಾನೆ, ಅದಕ್ಕೆ ರೋಡ್ ಟ್ಯಾಕ್ಸ್ ಅನ್ನುವಂಥದ್ದು ಏನೂ ಇಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ರೋಡ್ ಸೇಫ್ಟಿ ಟ್ಯಾಕ್ಸ್ ಅಂತೇಳಿ 500 ರೂಪಾಯಿ ಕಟ್ಸ್ಕೊತಾರೆ, ಅದೊಂದು ಇದೆ. ಮತ್ತೆ ಸ್ಮಾರ್ಟ್ ಕಾರ್ಡ್ ಚಾರ್ಜಸ್ ಅಂತೇಳಿ 300 ರೂಪಾಯಿ ಇದೆ, ಅದು ಪೆಟ್ರೋಲ್ ಗಾಡಿಗೂ ಬರುತ್ತೆ ಅಷ್ಟೇ. ಮತ್ತೆ ಈ 15,000 ಮತ್ತೆ ಏನು GST 28,000 ಬದಲಿಗೆ 5,000. ಸೊ ಅದೇ ಏನಾಗುತ್ತೆ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಗಾಡಿ ಕಂಪನಿಯಿಂದ ಹೊರಗೆ ಬಿದ್ದರೆ ಪೆಟ್ರೋಲ್ ಗಾಡಿ ಆದ್ರೆ 1,40,000 ಆಗುತ್ತೆ. 1,05,000, 1,06,000 ರೂಪಾಯಿ. ಅಲ್ಲಿ ನಿಮಗೆ ಏನು 35,000 ರೂಪಾಯಿ ಸೇವಿಂಗ್ ಆಗ್ತಾ ಇದೆ, ಅದು ನೆಟ್ ಸೇವಿಂಗ್. ಅದು ಅಲ್ಲದೇನೆ ಕೆಲವು ಕಂಪನಿಗೆ, ನಾನು ಇನ್ನೊಂದು ಬ್ರ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ ನಮ್ದು, ಅದಕ್ಕೆ 10,000 ರೂಪಾಯಿ ಕಂಪನಿಯಿಂದ ಸಬ್ಸಿಡಿ ಇದೆ ಆ ಗಾಡಿಗೆ. ಸೊ ಅದೇನಾಗಿದೆ, ಕೊಡ್ತಾ ಇದ್ದಾರೆ ಕಂಪನಿ ಅಂದ್ರೆ ಗವರ್ಮೆಂಟ್ ಇಂದ ಕಂಪನಿಗೆ ಪಾಸ್ ಆನ್ ಮಾಡಿ, ಕಂಪನಿ ಪಾಸ್ ಆನ್ ಮಾಡಿದ್ರೆ ಅದು ರಿಜಿಸ್ಟ್ರೇಷನ್ ಆದ್ಮೇಲೆ. ಸೊ ಕಂಪನಿ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿಯೇ ಕಸ್ಟಮರ್ಗೆ ಕೊಡ್ತಾರೆ. ರಿಜಿಸ್ಟ್ರೇಷನ್ ಆದ್ಮೇಲೆ ನಾವೇನ್ ಮಾಡ್ತೇವೆ, ಡೀಲರು ಪ್ರೈಮ್ ಮಿನಿಸ್ಟರ್ ಪೋರ್ಟಲ್ ಅಲ್ಲಿ PM E-Drive ಅಂತ ಪೋರ್ಟಲ್ ಇದೆ, ಅಲ್ಲಿ ಏನ್ ಮಾಡ್ತೇವೆ, ಡೀಟೇಲ್ಸ್ ಅನ್ನು ಅಪ್ಲೋಡ್ ಮಾಡ್ತೇವೆ. ಅದ್ರ ನಂತರ ಇಂಥ ಕಸ್ಟಮರ್ಗೆ ಆ ಗಾಡಿ ಸೇಲ್ ಆಗಿದೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಇಂದ 10,000 ರೂಪಾಯಿ ಕಂಪನಿಗೆ ಹೋಗುತ್ತೆ. ಇದು ಈ ರೀತಿಯಾಗಿ ಗವರ್ಮೆಂಟ್ ಸಪೋರ್ಟ್ ಮಾಡ್ತಿರುವಂತದ್ದು, ಡೈರೆಕ್ಟ್ ಆಗಿ ಸಪೋರ್ಟ್ ಸಿಗ್ತಿರುವಂತದ್ದು. ಇದಲ್ದೇನೆ ಇಂಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಗಳಿಗೆ ಅವ್ರೇನು ಸೋರ್ಸಿಂಗ್ ಮಾಡ್ಕೋತಾರೆ, ಅವರು ಎಷ್ಟು ಗಾಡಿಗಳನ್ನ ಇದ್ ಮಾಡ್ತಾ ಇದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕಂಪನಿಗಳಿಗೆ ಸಪೋರ್ಟ್ ಇದೆ ಗವರ್ಮೆಂಟ್ ಇಂದ. ಅದು ನಮ್ಗೆ ಗೊತ್ತಾಗಲ್ಲ ಆಕ್ಚುಲಿ ಎಷ್ಟು ಸಪೋರ್ಟ್ ಇದೆ, ಹೇಗಿದೆ ಅಂತ ಹೇಳಿ, ಬಟ್ ಅದು ಸಪೋರ್ಟ್ ಇದೆ. ನೆಕ್ಸ್ಟ್ ಒಂದು 5 ಅಥವಾ 10 ವರ್ಷದಲ್ಲಿ ರಸ್ತೆ ಆಳೋದು ಈ ವೆಹಿಕಲ್ಸ್. ಹೌದು, ಏನಾಗಿದೆ ಅಂದ್ರೆ ಲಾಸ್ಟ್ ಒಂದು 4-5 ವರ್ಷದಿಂದ ತುಂಬಾ ಫೋರ್ಸ್ ಅಲ್ಲಿ ಈ ವೆಹಿಕಲ್ಸ್ ಮಾರ್ಕೆಟಿಗೆ ಬರ್ತಾ ಇದ್ದಾವೆ. 21-22 ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಅಂದ್ರೆ ತುಂಬಾ ಗಾಡಿಗಳು ಮಾರ್ಕೆಟಿಗೆ ಬಂದು ತುಂಬಾ ಸಮಸ್ಯೆಗಳಾದವು, ಸರ್ವಿಸ್ ಸಿಗ್ಲಿಲ್ಲ ಕಸ್ಟಮರಿಗೆ. ಒಂದ್ಸಲ ಮಾರ್ಕೆಟಿಗೆ ಬಂದಾಗ ಅದು ಈ ತರದ ಬಂದಾಗ ಪ್ರಾಬ್ಲಮ್ ಆಯ್ತು. ಈಗ 23 ನಂತರ ಏನಿದೆ, 2023 ನಂತರ ತುಂಬಾ ಸ್ಟೆಬಿಲೈಸ್ ಆಗಿದೆ ಈ ಮಾರ್ಕೆಟ್ ಎಲ್ಲ ಕಡೆನೂ. ಕಾರ್ ವಿಷಯದಲ್ಲಿ ಆಗಿರ್ಬೋದು, ಎಲೆಕ್ಟ್ರಿಕ್ ಗಾಡಿಗಳ ವಿಷಯದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಸುಮಾರು ಸಾಮಾನ್ಯ ಬ್ರ್ಯಾಂಡ್ಗಳ ಗಾಡಿಗಳು, ಹೊಸ ಸ್ಟಾರ್ಟ್ಅಪ್ಗಳು ಎಲ್ಲ ಸಹ ಅವರು ಯಾರ್ಯಾರಿಗೆ ಸರ್ವೈವ್ ಆಗ್ಲಿಕ್ಕೆ ಆಗ್ಲಿಲ್ವೋ ಅವರೆಲ್ಲ ಮಾರ್ಕೆಟ್ ಇಂದ ಹೊರಗಡೆ ಹೋದ್ರು. ಈಗ ಏನ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಳ್ಳೆಯ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಸಮಸ್ಯೆಗಳೆಲ್ಲ 90 to 95% ಪ್ರಾಬ್ಲಮ್ ಇದೆಲ್ಲ ಕಡಿಮೆ ಆಗಿದೆ. ಈಗ ಆಫ್ಟರ್ ಸೇಲ್ಸ್ ಅಂದ್ರೆ ಸರ್ವಿಸ್ ವಿಚಾರ ಬಂದಾಗ ಯಾವ ರೀತಿ ಸರ್ವಿಸಸ್ ಕೊಡ್ತೀರಿ ನೀವು? ಇದು ತುಂಬ ದೊಡ್ಡ ವಿಚಾರ. ಈಗ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸಮಸ್ಯೆ ಆಗಿರೋದೇ ಆಫ್ಟರ್ ಸೇಲ್ ಸರ್ವಿಸ್ನಲ್ಲಿ. ಗಾಡಿಯ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಬೆಂಕಿ ಹೊತ್ಕೊಳ್ತಿರೋ ಬಗ್ಗೆ ಇದು ಯಾವುದು ವಿಷಯನೇ ಅಲ್ಲ. ಇದು ಆ್ಯಕ್ಚುಲಿ ಸರ್ವಿಸಿಂದಾಗಿ ಸರ್ವಿಸ್ ಸರಿ ಇಲ್ಲದೇನೆ ಎಷ್ಟೋ ಕೇಸಸಲ್ಲಿ ಬೆಂಕಿ ಹತ್ಕೊಳ್ಳಿರೋ ಚಾನ್ಸಸ್ ಇರ್ತದೆ. ಏನಂತ ಹೇಳಿದ್ರೆ, ರೆಗ್ಯುಲರ್ ಇಂಟರ್ವಲಲ್ಲಿ ಕೆಲವೊಂದು ಕನೆಕ್ಟರ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಇರ್ತದೆ. ಒಂದು ಮಳೆಗಾಲ ಆದಮೇಲೆ ಅದು ರಸ್ಟ್ ಗಿಸ್ಟ್ ಬಂದಿದ್ದರೆ ಚೇಂಜ್ ಮಾಡುವ ಅವಶ್ಯಕತೆ ಇರ್ತದೆ. ಜನ ಏನು ಮಾಡ್ತಾರೆ, ಅವರಿಗೆ ಸರ್ವಿಸ್ ಸಿಗೋದಿಲ್ಲ, ಅವರು ಅವರಷ್ಟಕ್ಕೆ ಓಡಿಸ್ತಾ ಇರ್ತಾರೆ. ಅದು ರಸ್ಟ್ ಬಂದು ಅದರದ್ದು ಕಂಡಕ್ಟಿವಿಟಿ ಕಡಿಮೆ ಆಗಿರ್ತದೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗಿರ್ತದೆ. ಚಾರ್ಜರನ್ನು ಕನೆಕ್ಟ್ ಮಾಡ್ತಾರೆ, ಚಾರ್ಜರ್ ಕನೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಅದು ರಸ್ಟ್ ಬಂದು ಕಂಡಕ್ಟಿವಿಟಿ ಕಡಿಮೆ ಆಗಿ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಹೀಟ್ ಆಗುತ್ತೆ. ತುಂಬಾ ಹೀಟ್ ಆಗಿ ಅದು ಫೈಬರ್ ಪಾರ್ಟ್ಸು, ರಬ್ಬರ್ ಮೆಟೀರಿಯಲ್ ಆಗಿರೋದ್ರಿಂದ ಬೆಂಕಿ ಹೊತ್ಕೊಳ್ಳುತ್ತೆ ಅಥವಾ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಅವರು ರೆಗ್ಯುಲರ್ ಆಗಿ ಸರ್ವಿಸಿಗೆ ತಗೊಂಡು ಹೋಗಿದ್ರೆ ಸರ್ವಿಸ್ ಸ್ಟೇಷನ್ ಅವರಿಗೆ ಹೇಳ್ತಿದ್ರು ಒಂದು 250-300 ರೂಪಾಯಿ ಪಾರ್ಟ್ ಆಗಿರುತ್ತೆ ಅಷ್ಟೇ. ಆ ಕನೆಕ್ಟರ್, ಬ್ಯಾಟ್ರಿ ಕನೆಕ್ಟಿಂಗ್ ಪಿನ್ಸ್ ಅದು ಇದು ಆಗಿರುತ್ತೆ. ಅದು ರಸ್ಟ್ ಬಂದಿದೆ ಅಂತ ಹೇಳಿದ್ರೆ ಹೇಳ್ತಾರೆ ಶೋರೂಮ್ ಅಲ್ಲಿ, ಇದು ರಸ್ಟ್ ಬಂದಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಹೀಟ್ ಆಗಿ ವೈರ್ ಮೆಲ್ಟ್ ಆಗೋ ಚಾನ್ಸಸ್ ಅಥವಾ ಫೈರ್ ಚಾನ್ಸಸ್. ಸೊ ಇದು ರೆಗ್ಯುಲರ್ ಸರ್ವಿಸ್ ಇದಲ್ಲಿ ಮಾತ್ರ ಇದೆಲ್ಲ ಹೇಳ್ತಾರೆ, ಎಲ್ಲ ಕಡೆ ಹೇಳಲ್ಲ. ಮತ್ತೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಏನಿದೆ, ಅಥವಾ ಎಲೆಕ್ಟ್ರಿಕ್ ಡೀಲರ್ಸು ಕಮ್ಯುನಿಕೇಶನ್ ಮಾಡಿದ್ರು ಇಲ್ಲಿವರೆಗೂ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಗಾಡಿಗಳಿಗೆ ಸರ್ವಿಸೇ ಬೇಡ, ತಗೊಂಡು ಹೋಗ್ಬಿಟ್ರೆ ಮುಗೀತು ಅಂತೇಳಿ. ಇಲ್ಲ, ಯಾವುದೇ ಆಟೋಮೊಬೈಲ್ ಆಗಿರಲಿ, ಈವನ್ ಎತ್ತಿನ ಗಾಡಿಗೂ ಕೂಡ ಸರ್ವಿಸ್ ಬೇಕು. ಎತ್ತಿನ ಗಾಡಿಗೂ ಕೂಡ ಸರ್ವಿಸ್ ಬೇಕು. ಅದಕ್ಕೆ ಒಂದು 6 ತಿಂಗಳು 1 ವರ್ಷಕ್ಕೆ ಅದು ಗ್ರೀಸಿಂಗ್ ಇರ್ಬೋದು, ಅದರ ವೀಲ್ ಜಾಯಿಂಟ್ಗಳನ್ನ ಯಾವುದೆಲ್ಲ ರಸ್ತೆ ಮೇಲೆ ಓಡಾಡುವಂಥ ವಸ್ತು ಇರುತ್ತೋ ಅದಕ್ಕೆ ಸರ್ವಿಸ್ ಬೇಕು. ಯಾವುದೆಲ್ಲ ಪಾರ್ಟ್ಸ್ ಮೂವ್ ಆಗುತ್ತೋ, ಈಗ ಫಾರ್ ಎಕ್ಸಾಂಪಲ್ ಟಿವಿ ಏನು ಸರ್ವಿಸ್ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದರಲ್ಲಿ ಮೂವಿಂಗ್ ಪಾರ್ಟ್ಸ್ ಏನೂ ಇಲ್ಲ. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಅದರಲ್ಲಿ ಮೂವಿಂಗ್ ಪಾರ್ಟ್ಸ್ ಇರ್ತದೆ, ಅದಕ್ಕೆ ಸರ್ವಿಸ್ ಬೇಕು. AC ಮೂವಿಂಗ್ ಪಾರ್ಟ್ಸ್, ಕಂಪ್ರೆಸರ್ ಇರ್ತದೆ, ಅದಕ್ಕೆ ಸರ್ವಿಸ್ ಬೇಕು. ವಾಷಿಂಗ್ ಮಷೀನ್ಗೆ ಜಾಸ್ತಿ ಸರ್ವಿಸ್ ಬೇಕು AC ಮತ್ತೆ ರೆಫ್ರಿಜರೇಟರ್ ಕಂಪೇರ್ ಮಾಡಿದ್ರೆ. ಅದೇ ಟಿವಿಯಲ್ಲಿ ಜಾಸ್ತಿ ಸರ್ವಿಸ್ ಅವಶ್ಯಕತೆ ಇರುವುದಿಲ್ಲ. ನೀವು 10 ವರ್ಷ ಸೆಟ್ಗೆಲ್ಲ ಸರ್ವಿಸ್ ಬೇಕಾಗ್ತದೆ. ಸೊ ಎಲೆಕ್ಟ್ರಿಕ್ ಗಾಡಿ ಅಥವಾ ಪೆಟ್ರೋಲ್ ಗಾಡಿ ಸರ್ವಿಸ್ ಬೇಕೇ ಬೇಕು. ಯಾರೆಲ್ಲ ಸರ್ವಿಸ್ ಬೇಡ ಅಂತೇಳಿ ಹೇಳಿದ್ರು ಅದು ತಪ್ಪು ಕಲ್ಪನೆ. ಸೊ ಇಲ್ಲಿ ಯಾಕೆ ಎಲೆಕ್ಟ್ರಿಕ್ ಗಾಡಿಗೆ ಶಿಫ್ಟ್ ಆಗಬೇಕು ಅನ್ನೋದು ಬರೀ ಗ್ರೀನ್ ವಿಚಾರ ಒಂದೇ ಅಲ್ಲ, ಕಾಸ್ಟ್ ಸೇವಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾನು ಕ್ಲಿಯರ್ ನಂಬರ್ಸ್ ಕೊಡ್ತೇನೆ. ಈಗ ನಮ್ಮ ಕಸ್ಟಮರ್ಸ್ ಏನಿದ್ದಾರೆ 350 ಕಸ್ಟಮರ್ಸ್ ಏನಿದ್ದಾರೆ, ಆಲ್ಮೋಸ್ಟ್ 50 ಲಕ್ಷಕ್ಕಿಂತ ಜಾಸ್ತಿ ಕಿಲೋಮೀಟರ್ ಓಡಿಸಿದ್ದಾರೆ ಇಲ್ಲಿವರೆಗೆ. ಕಂಬೈನ್ 350 ಕಸ್ಟಮರ್ಸ್ ಸೇರ್ಕೊಂಡು ಅವರ ನಮ್ಮ ಡಿಸ್ಪ್ಲೇ ಡೇಟಾ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಬರೀ ಕುಂದಾಪುರದಿಂದ ಕಾರವಾರದವರೆಗೆ 50 ಲಕ್ಷ ಕಿಲೋಮೀಟರ್. 50 ಲಕ್ಷ ಕಿಲೋಮೀಟರ್ ಅಂತ ಹೇಳಿದ್ರೆ
1.5 ಕೋಟಿ ರೂಪಾಯಿನಷ್ಟು ಪೆಟ್ರೋಲ್ ನಲ್ಲಿ ಸೇವಿಂಗ್ಸ್. ಅಂದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ 1 ಕಿಲೋಮೀಟರ್ಗೆ 3 ರೂಪಾಯಿ ಬೀಳ್ತದೆ ಎಲ್ಲರಿಗೂ. ಈಗ ಎಲ್ರಿಗೂ 3 ರೂಪಾಯಿ ಏನಂತ ಹೇಳಿದ್ರೆ 50 ಪೈಸೆ ಸರ್ವಿಸ್ ಚಾರ್ಜು, ಈಗ ಆಯಿಲ್ ಚೇಂಜು, ಬ್ರೇಕ್ ಶೂ ಚೇಂಜು, ಈ ತರದೆಲ್ಲ ಬ್ರೇಕೇಬಲ್ ಚೇಂಜ್, ಮತ್ತೆ 2.5 ರೂಪಾಯಿ ಏನಿದೆ ಪೆಟ್ರೋಲ್, ನೆಟ್ ಪೆಟ್ರೋಲ್. ಸೊ 2.5 ರೂಪಾಯಿ ಪ್ಲಸ್ 50 ಪೈಸೆ 1 ಕಿಲೋಮೀಟರ್ಗೆ, ಟೋಟಲ್ 3 ರೂಪಾಯಿ. 3 ರೂಪಾಯಿ ಅಂತ ಹೇಳಿದ್ರೆ 50 ಲಕ್ಷ ಕಿಲೋಮೀಟರ್. ಈಗ ಜಾಸ್ತಿ ಆಗಿರುತ್ತೆ, ಇದು ತುಂಬಾ ಹಳೆ ಡೇಟಾ. ಈಗ ಈಗ ಒಂದು 6 ತಿಂಗಳ ಹಿಂದೆ ನಾನು ತೆಗೆದಿರೋ ಡೇಟಾ ಇದು. ಸುಮಾರು 50 ಲಕ್ಷ ಕಿಲೋಮೀಟರ್ ಓಡಿಸಿದ್ದಾರೆ ಟೋಟಲ್. ಅಂದ್ರೆ ಈಗ ಒಬ್ಬ ಗಾಡಿಯನ್ನು 30,000 ಓಡಿಸಿದ್ದಾರೆ, ಇನ್ನೊಂದು ಕಸ್ಟಮರ್ 25,000 ಓಡಿಸಿದ್ದಾರೆ. 50 ಲಕ್ಷ ಕಿಲೋಮೀಟರ್. ಈಗ ನಾವು ಎಲ್ಲವನ್ನು ಕಂಬೈನ್ ಮಾಡಿದಾಗ 50 ಲಕ್ಷ ಕಿಲೋಮೀಟರ್ಗಿಂತ ಜಾಸ್ತಿ ಓಡಿದೆ. ಎಷ್ಟಾಗಬೇಕು ಈಗ? ಇಂಟು 3 ರೂಪಾಯಿ. ಸೊ 50 ಲಕ್ಷ ಕಿಲೋಮೀಟರ್ ಇಂಟು 3 ರೂಪಾಯಿ ಅಂದ್ರೆ 1.5 ಕೋಟಿ ರೂಪಾಯಿ. 1 ಕೋಟಿ 50 ಲಕ್ಷ. 1 ಕೋಟಿ 50 ಲಕ್ಷ. 1 ಕೋಟಿ 50 ಲಕ್ಷದಷ್ಟು ಪೆಟ್ರೋಲ್ ಸೇವಿಂಗ್ಸ್ ಆಗಿದೆ. ಸೊ ಅಂದ್ರೆ ಒಬ್ಬ ಇಂಡಿವಿಜುವಲ್ ಕಸ್ಟಮರ್ ಅವನೊಂದು 40,000 ಓಡಿಸಿದ್ರೆ ಇಂಟು 3 ರೂಪಾಯಿ ಮಾಡಿ, ಅವನೊಂದು ವೇಳೆ ಆಕ್ಟಿವಾ ಗಾಡಿ ಓಡಿಸ್ತಿದ್ರೆ, ಒಂದು ಪೆಟ್ರೋಲ್ ಸ್ಕೂಟರ್ ಓಡಿಸ್ತಿದ್ರೆ, ನಾನು ಪೆಟ್ರೋಲ್ ಸ್ಕೂಟರ್ ಜೊತೆ ಕಂಪೇರ್ ಮಾಡ್ತೇನೆ. ಬೈಕ್ ಆದ್ರೆ ಸ್ವಲ್ಪ ಕಡಿಮೆ ಆಗ್ತದೆ, 1.5 ರೂಪಾಯಿಂದ 2 ರೂಪಾಯಿ ಆಗ್ತದೆ ಸರ್ವಿಸ್ ಎಲ್ಲ ಸೇರಿ. ಸ್ಕೂಟರ್ ಆದ್ರೆ 3 ರೂಪಾಯಿ ಬೀಳ್ತದೆ, ಯಾಕಂದ್ರೆ 35ರಿಂದ 40 ಎವರೇಜ್ ಕೊಡ್ತದೆ 1 ಲೀಟರ್ಗೆ. ಸೊ 3 ರೂಪಾಯಿ ಲೆಕ್ಕ ಬೀಳ್ತದೆ. ಸೊ ಹಾಗಾಗಿ 1.5 ಕೋಟಿಯಷ್ಟು ಪೆಟ್ರೋಲ್ ನಲ್ಲಿ ಸೇವಿಂಗ್ಸ್ ಆಗಿದೆ. ಸೊ ಇಂಡಿವಿಜುವಲ್ ಕಸ್ಟಮರ್ ಅಂತ ನೋಡುವಾಗ 40,000 ಕಿಲೋಮೀಟರ್ ಅವ್ನು ಓಡಿಸಿದ್ರೆ 40,000 ಗುಣಿಲೆ 3 ರೂಪಾಯಿ, 1,20,000 ರೂಪಾಯಿ ಒಬ್ಬನ ಸೇವಿಂಗ್ಸ್. ಅವ್ನು 40,000 ಕಿಲೋಮೀಟರ್ ಓಡಿಸಿದಾನೆ, ಡಿವೈಡ್ ಮಾಡಿ ನೋಡಿದಾಗ ಅಷ್ಟ. ಅಂದ್ರೆ ಒಂದು ಸ್ಕೂಟರ್ ಬೆಲೆ ಅಂದ್ರೆ ಅವನಿಗೆ 3 ವರ್ಷದಲ್ಲಿ 3 ವರ್ಷ 40,000 ಕಿಲೋಮೀಟರ್ ಓಡಿಸಿದ್ರೆ 3 ವರ್ಷಕ್ಕೆ ಅವನು ಗಾಡಿ ಫ್ರೀ ಆಗುತ್ತೆ. ಅವ್ನು ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ ಅಮೌಂಟ್ ವಾಪಸ್ ಬರುತ್ತೆ. ಅಲ್ಲಿಂದ ಅವನು ಮತ್ತೆ 1 ವರ್ಷ ಓಡಿಸಿದ್ರು ಅಥವಾ 2 ವರ್ಷ ಓಡಿಸಿದ್ರು ಅದು ಫ್ರೀ ಆಗುತ್ತೆ. ಈ ಕ್ಯಾಲ್ಕುಲೇಷನ್ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈಗ 3 ವರ್ಷದಲ್ಲಿ ಅವ್ನು 40,000 ಕಿಲೋಮೀಟರ್ ಓಡಿಸ್ತಾನಲ್ಲ, ಆ 3 ವರ್ಷದವರಿಗೆ ಅವನಿಗೆ ಸರ್ವಿಸ್ ಕೊಡೋರು ಇರಬೇಕು. ಈಗ ಒಂದೇ ವರ್ಷದಲ್ಲಿ ಗಾಡಿ ಹಾಳಾಯ್ತು ಅಂತ ಹೇಳಿದ್ರೆ ಅವನಿಗೆ 10,000 ಕಿಲೋಮೀಟರ್ ಓಡಿಸಿದಾನಂದ್ರೆ 30,000 ಸೇವಿಂಗ್ಸ್ ಆಗಿರುತ್ತೆ. ಗಾಡಿ ಬದಿಗೆ ಹಾಕುವ ಸನ್ನಿವೇಶ ಬಂದ್ರೆ 70,000 ರೂಪಾಯಿ ಲಾಸ್ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದೇ ಅದು, ಸರ್ವಿಸ್ ಸಿಗ್ಲಿಲ್ಲ ಎಲ್ಲರಿಗೂ. ಸರ್ವಿಸ್ ಸಿಗದೇನೆ ಗಾಡಿ ಬದಿಗೆ ಹಾಕಿದ್ರು ಎಲ್ಲರೂ. ಕೋಸ್ಟಲ್ ಇವಿ ಹಬ್ಬಲ್ಲಿ ತಗೊಂಡೋಗಿರೋರು ಎಲ್ಲರಿಗೂ ತುಂಬಾ ನೀಟ್ ಸರ್ವಿಸ್ ಸಿಗುತ್ತೆ. ನಾವು ಏನೇ ಸಮಸ್ಯೆ ಇದ್ರು ನಾವೇ ಸಾಲ್ವ್ ಮಾಡ್ಕೊಡ್ತೇವೆ. ನಾ ಅದೇ ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ಅವರು 100 ಕಿಲೋಮೀಟರ್ ಓಡಿಸ್ಲಿಕ್ಕೆ ಪೆಟ್ರೋಲ್ ಗಾಡಿಯಲ್ಲಿ ಅವರಿಗೆ 300 ರೂಪಾಯಿ ಪೆಟ್ರೋಲ್ ಬೇಕಿದ್ರೆ ಇಲ್ಲಿ ಅವರಿಗೆ 20 ರೂಪಾಯಿ ಎಲೆಕ್ಟ್ರಿಸಿಟಿ ಸಾಕು. ಮತ್ತೆ ಒಂದು 10 ರೂಪಾಯಿಯನ್ನ ನೀವು ಬರೀ 10 ರೂಪಾಯಿಯನ್ನ ಸರ್ವಿಸ್ ಕಾಸ್ಟ್ ಅಂತ ಇಟ್ಟಿರಿ. ಸರ್ವಿಸ್ ಕಾಸ್ಟ್ ಅಲ್ಲಿ ನಿಮಗೆ ಒಂದು MCB ರಿಪ್ಲೇಸ್ಮೆಂಟ್ ಬರ್ಬೋದು, ಒಂದು 5,000 ಕಿಲೋಮೀಟರ್ ಆದ್ಮೇಲೆ ಅಥವಾ ಒಂದು 10,000 ಕಿಲೋಮೀಟರ್ ಆದ್ಮೇಲೆ ಏನೋ ಒಂದು ಬೇರೆ ಚಾರ್ಜಿಂಗ್ ಪೋರ್ಟು ಅದು ಇದು ಅಥವಾ ಒಂದು ಸ್ವಿಚ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅಂದ್ರೆ 100 ಕಿಲೋಮೀಟರ್ಗೆ 20 ರೂಪಾಯಿ ಪ್ಲಸ್ 10 ರೂಪಾಯಿ 30 ರೂಪಾಯಿ, ಅಂದ್ರೆ 1,000 ಕಿಲೋಮೀಟರ್ಗೆ 300 ರೂಪಾಯಿ. ಆ 300 ರೂಪಾಯಲ್ಲಿ 100 ರೂಪಾಯಿ ನೀವು ಸರ್ವಿಸ್ಗೆ ಅಂತ ಇಡಿ. ಅವಾಗ 10,000 ಕಿಲೋಮೀಟರ್ಗೆ 1,000 ರೂಪಾಯಿನ ನೀವು ಸರ್ವಿಸ್ಗೆ ಅಂತ ಇಡಿ. 2,000 ರೂಪಾಯಿ ಎಲೆಕ್ಟ್ರಿಸಿಟಿಗೆ ಆಗುತ್ತೆ 10,000 ಕಿಲೋಮೀಟರ್ ಓಡಿಸುವಾಗ. ಸೊ 2,000 ರೂಪಾಯಿ ಎಲೆಕ್ಟ್ರಿಸಿಟಿಗೆ. ಬಟ್ ಅದೇ ನೀವು ಪೆಟ್ರೋಲ್ ಗಾಡಿ ಓಡಿಸ್ತಿದ್ರೆ ನಿಮಗೆ 30,000 ಬೇಕಿತ್ತು. ಅಂದ್ರೆ 90% ಕಡಿಮೆ ಇಲ್ಲಿ. ಇದು ಇವತ್ತಿನ ಲೆಕ್ಕಾಚಾರ ಸರ್. ಹೌದು. ಇನ್ನೊಂದು 5 ವರ್ಷ ಬಿಟ್ಟು ಇದು ಮಾತಾಡೋಕೋದ್ರೆ ಯಾವ ರೀತಿ ಇರಬಹುದು? ಇದರಲ್ಲಿ ರನ್ನಿಂಗ್ ಕಾಸ್ಟ್ ಅಲ್ಲಿ ಏನು ಚೇಂಜಸ್ ಆಗ್ಲಿಕ್ಕಿಲ್ಲ. ಜಾಸ್ತಿ ಆಗುವಾಗ 120, 130, 150 ರೂಪಾಯಿ ಆಗುವಾಗ ಎಲೆಕ್ಟ್ರಿಸಿಟಿ ಸೇಮ್ ಟೈಮ್ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಸೋಲಾರ್ ಇಂದ ಅದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈಗ ಎಲೆಕ್ಟ್ರಿಸಿಟಿ ರೇಟ್ ಕಡಿಮೆ ಇದೆ, ಹಾಗಾಗಿ ಈ ರೇಟಿಗೆ ಬರ್ತಾ ಇದೆ. ಈಗ ನಾಳೆ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಲ್ವಾ ಅಂತ ಒಂದು ಕ್ವಶನ್ ಇದೆ. ಆದ್ರೆ ನಮ್ಮ ಹತ್ರ ಕೆಪಾಸಿಟಿ ಇದೆ. ನಾವು ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅಷ್ಟು ನಾವೇ ಇಲ್ಲಿ ಪ್ರೊಡ್ಯೂಸ್ ಮಾಡ್ಕೋಬಹುದು. ನಮ್ಮ ಹತ್ರ ಕೆಪಾಸಿಟಿ ಇದೆ. ನಾವು ಕಲ್ಲಿದ್ದಲು ಉಷ್ಣ ವಿದ್ಯುತ್ ಸ್ಥಾವರ ಹಾಕ್ಬೋದು, ಇಲ್ಲ ಅಣು ವಿದ್ಯುತ್ ಸ್ಥಾವರ ಹಾಕ್ಬೋದು, ಇಲ್ಲ ವಿಂಡ್ ಮಿಲ್ ಹಾಕ್ಬೋದು, ಇಲ್ಲ ಸೋಲಾರ್ ಹಾಕ್ಬೋದು. ನಮ್ಮ ಹತ್ರ ಕೆಪಾಸಿಟಿ ಇದೆ. ಅದೇ ನಮಗೆ ಪೆಟ್ರೋಲ್ ಗಾಡಿಯಲ್ಲಿ ಗಾಡಿ ಜಾಸ್ತಿ ಆದಷ್ಟು ನಮ್ದು ಇಂಪೋರ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಹೊರಗಡೆಯಿಂದ ಆಮದು ಜಾಸ್ತಿ ಆಗ್ತದೆ. ಈಗ ಎಲ್ಲ ಕಡೆ ಸೋಲಾರ್ ಹಾಕೋ ಸಿಸ್ಟಮ್ ಬಂದಿದೆ, ಮನೆಗೂ ಸೋಲಾರ್ ಹಾಕುವಂತ ಸಿಸ್ಟಮ್ ಬಂದಿದೆ. ಅದಕ್ಕೆ ಕೇಂದ್ರ ಸರ್ಕಾರನ ಹೆಲ್ಪ್ ಮಾಡ್ತಾ ಇದೆ, ಸಬ್ಸಿಡಿ ಕೊಡ್ತಾ ಇದೆ. ಅದ್ ಬಂತಂದ್ರೆ ಅದೇ ಅಲ್ಲೇ ಸಾಕೆಟ್ ಅಲ್ಲಿ ನಾವು ಯೂಸ್ ಇದನ್ನು ಚಾರ್ಜ್ ಮಾಡ್ಕೋಬಹುದು. ಕೆಲವು ಸ್ಟೇಟ್ ತುಂಬಾ ಎಲ್ಲ ಒಟ್ಟಿನಲ್ಲಿ ಎಲ್ಲ ಫ್ರೀ ಆಗುತ್ತೆ. ಎಲ್ಲ ಫ್ರೀ ಜೊತೆಗೆ ಅವರು ಕರೆಂಟ್ ಅನ್ನು ಕೂಡ ಸೇಲ್ ಕೂಡ ಮಾಡಬಹುದು. ಆ ತರ ವ್ಯವಸ್ಥೆ ಫ್ರೀ ಆಗುತ್ತೆ ಅನ್ನೋದಕ್ಕಿಂತ ಅದೇ ಫ್ರೀ ಅಂತೇಳಿ ಹೇಳ್ಬಾರ್ದು ನಾವು, ಅದು ಎಫಿಷಿಯಂಟ್ ಆಗ್ತಾ ಹೋಗುತ್ತೆ. ರೈಟ್. ಸೊ ಯಾಕೆಂದ್ರೆ ಅವರು ಏನು ಸೋಲಾರ್ ಅವರು ಇನ್ವೆಸ್ಟ್ ಮಾಡಿದ್ರೆ 25 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅವರು. ಸೊ ಅವರಿಗೆ 10 ವರ್ಷದಲ್ಲಿ ಅದ್ರ ರಿಟರ್ನ್ ಬಂದ್ಬಿಡುತ್ತೆ. ಸೊ ಏನು 10 ವರ್ಷ ಅವರು 25 ವರ್ಷಕ್ಕೆ ಎಷ್ಟು ಅವರು ಖರ್ಚು ಮಾಡ್ಬೇಕಿತ್ತು 10 ವರ್ಷದಲ್ಲೇ ಬಂದ್ಬಿಡುತ್ತೆ. ಸೊ ಅದನ್ನ ಸೊ ಈಗ ನಾವು ಸರ್ವಿಸ್ ಬಗ್ಗೆ ಹೇಳುದಾದ್ರೆ ನಮ್ದು ಸರ್ವಿಸ್ ಇಲ್ಲೇ ಆಗತ್ತೆ. ನೀವು ಬರ್ಬೋದು ಇಲ್ಲಿ. ನಮ್ದು ಇದು ಟೋಟಲ್ 3,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದು. ಸೊ ಇಲ್ಲಿ ನಮ್ಮ ವೆಹಿಕಲ್ ಸರ್ವಿಸ್ ಎಲ್ಲ ಇಲ್ಲೇ ಆಗುತ್ತೆ. ಇದು ರ್ಯಾಂಪ್ ಇದೆ, ಇದನ್ನ ಎತ್ಕೋಬಹುದು. ನಮ್ಗೆ ಬೇಕಾಗಿರೋ ಟೂಲ್ಸ್ ಇದನ್ನ ನಾವು ಮೇಲ್ಗಡೆ ರ್ಯಾಂಪ್ ನ ಲಿಫ್ಟ್ ಮಾಡಬಹುದು. ನಾವು ವೆಹಿಕಲ್ ಅನ್ನ ಏನಾದ್ರು ಕೆಳಗಡೆ ಎಲ್ಲ ಚೆಕ್ ಮಾಡೋ ಅವಶ್ಯಕತೆ ಇದ್ರೆ ನಾವು ಇದನ್ನ ಮೇಲ್ಗಡೆ ಎತ್ಕೊಳ್ತೇವೆ.
ಮತ್ತೆ ನಮ್ದು ಇಲ್ಲಿ ಮೋಟರ್ ಎಲ್ಲ ಸರ್ವಿಸ್ ಮಾಡ್ದಿರೋದು. ಇದು ನಾವು ಮೋಟರ್ ಏನ್ ಮಾಡ್ತೇವೆ ಅಂದ್ರೆ ಈ ಲೆವೆಲ್ ವರ್ಕ್ ಯಾರು ಮಾಡೋದಿಲ್ಲ, ಎಲ್ಲಿಯೂ ಮಾಡೋದಿಲ್ಲ. ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ ನವರು ಸಹ ಅವರೆಲ್ಲ ಫುಲ್ ರಿಪ್ಲೇಸ್ಮೆಂಟ್ ಹೇಳ್ತಾರೆ. ಮೋಟರ್ ಇಶ್ಯೂ ಇದೆ ಅಂತ ಹೇಳಿದ್ರೆ ಮೋಟರ್ ರಿಪ್ಲೇಸ್ ಮಾಡಬೇಕು. ನಾವೇನ್ ಮಾಡ್ತೇವೆ, ಇದನ್ನ ಓಪನ್ ಮಾಡಿ ರಸ್ಟ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಸೆನ್ಸರ್ ಕ್ಲೀನ್ ಮಾಡೋದಾಗಿರ್ಬೋದು, ಈ ತರದೆಲ್ಲ ಇಲ್ಲಿ ವರ್ಕ್ ಆಗ್ತದೆ. ಮತ್ತೆ ಇದು ನಮ್ದು ಬ್ಯಾಟ್ರಿ, ನಮ್ಮ ಬ್ಯಾಟ್ರಿ ಸರ್ವಿಸ್ ಏರಿಯಾ ಇಲ್ಲಿದೆ. ಇದು ನಮ್ಮ ಬ್ಯಾಟ್ರಿ ಸರ್ವಿಸ್ ಏರಿಯಾ. ಈ ಟೆಕ್ನಿಷಿಯನ್ ಏನಾದ್ರು ಟ್ರೈನಿಂಗ್ ಆಗ್ಲೇಬೇಕು, ಕಂಪಲ್ಸರಿ ರೆಗ್ಯುಲರ್ ಟ್ರೈನಿಂಗ್ ಆಗ್ತಾನೆ ಇರುತ್ತೆ. ನಾವು ಕಂಪನಿಗೂ ಕಳಿಸಿ ಟ್ರೈನ್ ಮಾಡಿಸ್ತೇವೆ, ಮತ್ತೆ ನಾವು ಟ್ರೈನ್ ಮಾಡ್ತೇವೆ, ಇಲ್ಲೂ ಮಾಡ್ತೀರಿ ಮತ್ತು ಇದು ನೋಡಬಹುದು ನೀವು ಇಲ್ಲಿ. ಇದು ಈಗ ನಮ್ದು ಈ ಬ್ಯಾಟ್ರಿಯ ಒಳಗಡೆ ಸೆಲ್ ಲೆವೆಲ್ ಅಲ್ಲಿ ಏನೇನು ಇದು ಬ್ಯಾಟ್ರಿ, ಈಗ ಬ್ಯಾಟ್ರಿನ ಓಪನ್ ಮಾಡಿಟ್ಟಿದ್ದೇವೆ. ಇದು BMS ಆಕ್ಚುಲಿ. ಇದರ ಒಳಗಡೆ ಸೆಲ್ಸ್ ಇದೆ, ಇಲ್ಲಿ ಇದರ ಒಳಗಡೆ ಸೆಲ್ಸ್ ಇರುತ್ತೆ. ಇದರ ಒಳಗಡೆ ಸಿಂಗಲ್ ಸೆಲ್ಸ್, ತುಂಬಾ ಸೆಲ್ಸ್ ಇರುತ್ತೆ ಒಳಗಡೆ. ಸೊ ಇದು BMS, ಇದು ಎಲ್ಲ ವೈರು BMS. ಇದು ಚಾರ್ಜ್ ಡಿಸ್ಚಾರ್ಜ್ ಎಲ್ಲ ಇದು ನೋಡ್ಕೊಳ್ಳೋದು. ಸೊ ಇದೇನ್ ಮಾಡ್ತೀವಿ ನಾವು, ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಇದಕ್ಕೆ ಕನೆಕ್ಟ್ ಮಾಡಿ, ಇದು ಕಂಪ್ಯೂಟರ್ ಸಿಸ್ಟಮ್, ಇದಕ್ಕೆ ಕನೆಕ್ಟ್ ಮಾಡ್ತೇವೆ ನಾವು. ಸೊ ಇದು ನಾವು ಆನ್ ಮಾಡಿ ಚೆಕ್ ಮಾಡಬಹುದು. ಸೀರೀಸ್ ಲೆವೆಲ್ ಡೇಟಾ ಸಿಗುತ್ತೆ ನಮಗೆ. ಇಲ್ಲೇ ಸಿಕ್ಬಿಡುತ್ತೆ. ಇದ್ರ ಒಳಗಡೆ ಏನಿದೆ ಕಂಡೀಷನ್, ಯಾವ್ದು ಸೀರೀಸ್, ಎಷ್ಟು ವೋಲ್ಟೇಜ್ ಎಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಸರ್ವಿಸ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ, ಟ್ರಬಲ್ ಶೂಟ್ ಮಾಡ್ಲಿಕ್ಕೆ. ಈ ತರದ್ದೆಲ್ಲ ನಮ್ಮ ಹತ್ರ ಸಿಸ್ಟಮ್ ಇರೋದ್ರಿಂದ. ಮತ್ತೆ ನಮ್ದು BMS ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಇದನ್ನ ನಾವು ಇದು ರಿಪ್ಲೇಸ್ಮೆಂಟ್ ಎಲ್ಲ ಏನಿದೆ ಇಲ್ಲೇ ಮಾಡ್ತೇವೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ವಾರಂಟಿ ಇದ್ರೆ ವಾರಂಟಿಯಲ್ಲಿ ಮಾಡ್ಕೊಡ್ತೇವೆ, ಅಥವಾ ಚಾರ್ಜಸ್ ಆಗೋಂಗಿದ್ರೆ ಚಾರ್ಜ್ ಮಾಡ್ತೇವೆ. ಇಲ್ಲಿ ಮೇಜರ್ ಅಂತ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಸರ್ ಈ ಗಾಡಿಲಿ ಎಷ್ಟು ಖರ್ಚಾಗ್ಬೋದು? ಈಗ ವಾರಂಟಿ ಇರುವಾಗ ಏನು ತೊಂದರೆ ಇಲ್ಲ, ವಾರಂಟಿ ಇರುವಲ್ಲಿವರೆಗೂ ಏನು ತೊಂದರೆ ಇಲ್ಲ. ವಾರಂಟಿ ಮುಗ್ದ ಮೇಲೆ, ಈಗ 5 ವರ್ಷದವರೆಗೆ ವಾರಂಟಿ ಇದೆ, ವಾರಂಟಿ ಮುಗಿತಪ್ಪ, ಈ ಬ್ಯಾಟ್ರಿಯನ್ನು ಅವನು ರಿಪ್ಲೇಸ್ ಮಾಡಬೇಕು ಕಸ್ಟಮರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 5 ವರ್ಷ ಅವನು ರನ್ ಮಾಡಿದಾನೆ ಗಾಡಿ ಅಂದ್ರೆ ಆಲ್ಮೋಸ್ಟ್ ಒಂದು 60,000ವರೆಗೆ ಓಡಿಸಿರ್ತಾನೆ. 6×18 1,80,000 ಅವನಿಗೆ ಸೇವಿಂಗ್ಸ್ ಆಗಿರುತ್ತೆ. ಒಂದು 5 ವರ್ಷದಲ್ಲಿ 60,000 ಓಡಿಸಿದ ಅಂತ ತಿಳ್ಕೊಳ್ಳಿ. ಅಂದ್ರೆ ಆನ್ ಎನ್ ಅವರೇಜ್ 12,000 ಕಿಲೋಮೀಟರ್ ಪ್ರತಿ ವರ್ಷಕ್ಕೆ. 12,000 ತಿಂಗಳಿಗೆ 1,000 ಅಂತ ಹೇಳಿ ದಿನಕ್ಕೆ 30 ಕಿಲೋಮೀಟರ್ ಲೆಕ್ಕ. ಸೊ ದಿನಕ್ಕೆ 30 ಕಿಲೋಮೀಟರ್ ಲೆಕ್ಕದಲ್ಲಿ ಆಗ್ತದೆ. ಅಷ್ಟೇ ಓಡಿಸಿದ್ರು ಸಹ ಅವನು 5 ವರ್ಷಕ್ಕೆ 60,000 ಓಡಿಸ್ತಾನೆ. 5 ವರ್ಷದ ನಂತರ ಅವನು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಕಂಪ್ನಿಲಿ ತಗೊಂಡಿದ್ದಿದ್ರೆ ನಾವೇನ್ ಮಾಡ್ತೇವೆ, ರೆಟ್ರೋಫಿಟ್ ಬ್ಯಾಟ್ರಿಯನ್ನ ಕೊಡ್ತೇವೆ. ಹೊರಗಡೆಯಿಂದ ಮಾಡಿಸಿರುವಂತದ್ದು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿ. 25,000 ರಿಂದ 30,000 ಬ್ಯಾಟ್ರಿ ಸಿಗುತ್ತೆ ಇವತ್ತಿನ ಡೇಟಿಗೆ. ಅದೇ 5 ವರ್ಷದ ನಂತರ ಅದು ಮತ್ತು 50% ಅಥವಾ 60% ಕಡಿಮೆ ಆಗ್ಬೋದು. ಇವತ್ತಿನ ಡೇಟಿಗೆ ನಾನು ಹೇಳ್ತಾ ಇದ್ದೇನೆ. ಈಗ ನಾವು 3 ವರ್ಷ ಆಗಿದೆ ಅಲ್ಲ, ಹಾಗಾಗಿ ಯಾರಿಗೆ ನಾವು ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾ ಇದ್ದೇವೆ. ಸೊ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡು ನಾವು 28,000 30,000ಕ್ಕೆಲ್ಲ ಬ್ಯಾಟ್ರಿ ಕೊಡ್ತಾ ಇದ್ದೇವೆ. ಮೋಟರ್ ಬೇಕಂತ ಹೇಳಿದ್ರು ಅಷ್ಟೇ 8 ರಿಂದ 10,000 ಮೋಟರ್ ಸಿಗ್ತಾ ಇದೆ. ಅದೇ ಇರುತ್ತೆ. ಬ್ಯಾಟ್ರಿ ಇಂಪಾರ್ಟೆಂಟ್, ದೊಡ್ಡ ಅಮೌಂಟ್ ಬ್ಯಾಟ್ರಿ 30,000ವರೆಗೆ, 8 ರಿಂದ 10,000 ಮೋಟರ್ಗೆ ಆಗುತ್ತೆ. ಕಂಟ್ರೋಲರ್ 5 ರಿಂದ 6,000 8,000ವರೆಗೆ ಮೋಟರ್ ಕಂಟ್ರೋಲರ್ ಬರುತ್ತೆ. ಚಾರ್ಜರ್ 4 ರಿಂದ 5,000 ಚಾರ್ಜರ್ ಬರುತ್ತೆ. 5 ಇಯರ್ ನಂತರ ನಾ ಹೇಳ್ತಾ ಇರೋದು, ಅಂದ್ರೆ ವಾರಂಟಿ ಮುಗ್ದ ಮೇಲೆ. ಬಟ್ ಏನಾಗುತ್ತೆ, ನಾ ಅದೇ ಹೇಳಿದ್ನಲ್ಲ, ಈಗ ನೀವು 100 ಕಿಲೋಮೀಟರ್ಗೆ ಒಂದು 10 ರೂಪಾಯಿನ ಇಟ್ಕೊಳ್ಳಿ ಅಂತ ಹೇಳಿ. ಸೊ ಅದೇ ಖರ್ಚಲ್ಲಿ ಇದು ಆಗುತ್ತೆ. ಇದನ್ನೇ ಹೇಳ್ತಾ ಇರೋದು ನಾನೀಗ. ಅದೇ ಖರ್ಚಲ್ಲಿ ನೀವು ಅದನ್ನ ಸಪರೇಟ್ ಆಗಿ ನೀವು ಇಡ್ಬೇಕಂತ ಹೇಳಿಲ್ಲ. ಈಗ 100 ಕಿಲೋಮೀಟರ್ ಓಡಿಸುವಾಗ 20 ರೂಪಾಯಿ ಎಲೆಕ್ಟ್ರಿಸಿಟಿ, 10 ರೂಪಾಯಿ ನೀವು ಸರ್ವಿಸ್ಗೆ ಅಂತಾನೆ ಇಡಿ. ಅಂದ್ರೆ ನೀವು 1,000 ಕಿಲೋಮೀಟರ್ ಓಡಿಸುವಾಗ 100 ರೂಪಾಯಿ ತೆಗೆದಿಟ್ಟಿಡಿ. ಎಲ್ಲ ಕೆಲಸ ಆಗುತ್ತೆ, ಉಳಿದೇನ್ ಕೆಲಸ. ಒಂದು ವಿಚಾರ ಇದೆ ಸರ್. ಸೊ ಈಗ ನಾನು ಸರ್ವಿಸ್ ಯಾಕೆ ನಮ್ದು ಆಗ್ತದೆ ಅಂತ ಹೇಳಿ, ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಎಲ್ಲದೂ ರೆಡಿ ಅವೈಲೇಬಲ್ ಇರ್ತದೆ. ಇದು ನಾನೀಗ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಇದು ಏನಾಗುತ್ತೆ ಅಂದ್ರೆ ಈ ಪಿನ್ ಏನಿದೆ ಇದು ರಸ್ಟ್ ಬರುವ ಚಾನ್ಸಸ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಟೈಪ್ ಪಿನ್ ಎಲ್ಲ ಬರುತ್ತೆ. ಇದು ಏನಾಗುತ್ತೆ, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಚೆಕ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಚಾರ್ಜರ್ ಕೇಬಲ್ ಕನೆಕ್ಟ್ ಆಗ್ತದೆ. ಸೊ ಇದು ರೆಡಿ ಇರ್ತದೆ ನಮ್ಮ ಹತ್ರ. ಇದನ್ನ ನಾವು ಹೇಳ್ತೇವೆ ಚೇಂಜ್ ಮಾಡ್ಕೊಳ್ಳಿ ಅಂತ. ಇದು ಕನ್ವರ್ಟರ್ ಅಂತೇಳಿ, ಬ್ಯಾಟ್ರಿಯಲ್ಲಿ 60 ವೋಲ್ಟ್ ಅಥವಾ 72 ವೋಲ್ಟ್ ಬ್ಯಾಟ್ರಿ ಇದ್ರೆ ಸೊ ಅದು 12 ವೋಲ್ಟ್ಗೆ ಕನ್ವರ್ಟ್ ಮಾಡೋದು. ಸೊ ಇದು ಹೆಡ್ ಲೈಟ್, ಹಾರ್ನ್ ಎಲ್ಲ ಇದರಲ್ಲಿ ವರ್ಕ್ ಆಗ್ತದೆ. ಆಮೇಲೆ ಇದು ಕಂಟ್ರೋಲರ್ ಅಂತೇಳಿ. ಸೊ ಇದು ಆಕ್ಚುಲಿ ಬ್ರೈನ್ ಆಫ್ ದ ವೆಹಿಕಲ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಬ್ಯಾಟ್ರಿಯನ್ನ ಮತ್ತೆ ಮೋಟರ್ನ ನಾವು ಇದಕ್ಕೆ ಕನೆಕ್ಟ್ ಮಾಡಿರ್ತೇವೆ. ಸೊ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಇಲ್ಲಿ ಬರ್ತದೆ, ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಇಲ್ಲಿ ಬರ್ತದೆ, ಕ್ಯಾಪ್ ಇದೆ. ಇದು ಸಾರಿ ಮೋಟರ್ ಕನೆಕ್ಷನ್ ಇಲ್ಲಿ ಬರ್ತದೆ, 3 ವೈರು. ಮತ್ತೆ ಬ್ಯಾಟ್ರಿ ಕನೆಕ್ಷನ್ ಈ ಕಡೆ ಬರ್ತದೆ. ಇದು ಲೈಕ್ ಕಂಟ್ರೋಲರ್. ಇದು ಕಂಟ್ರೋಲ್, ಇದು ಆಕ್ಚುಲಿ ಕಂಟ್ರೋಲ್. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಬರ್ತದೆ ಇಲ್ಲಿ, ಮತ್ತೆ ಇಲ್ಲಿ ಮೋಟರ್ ಕನೆಕ್ಷನ್ ಬರುತ್ತೆ, ಮತ್ತೆ ಎಲ್ಲ ಕಮ್ಯುನಿಕೇಶನ್ ವೈರ್ ಇಲ್ಲಿ ಬರ್ತದೆ. ಅಂದ್ರೆ ನಾನು ಥ್ರಾಟಲ್ ಟ್ವಿಸ್ಟ್ ಮಾಡಿದ್ರೆ ಇಲ್ಲಿ ಕಮ್ಯುನಿಕೇಶನ್ ಹೋಗಿ ಎಷ್ಟು ಪವರ್ ನ ಬ್ಯಾಟ್ರಿಯಿಂದ ತೆಗೆದು ಮೋಟರ್ ಕೊಡ್ಬೇಕು ಅಂತ ಹೇಳಿ ಇದು ಡಿಸೈಡ್ ಮಾಡ್ತದೆ. ಸೊ ಎಲ್ಲ ಕಮ್ಯುನಿಕೇಶನ್ ಇದಕ್ಕೆ ಬರ್ತದೆ. ಸೊ ಇದನ್ನೆಲ್ಲ ನಾವು ರಿಪೇರಿ ಮಾಡ್ತೇವೆ. ಈಗ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಏನಾಗುತ್ತೆ ಅಂದ್ರೆ ಈ ಪಾರ್ಟ್ ಎಲ್ಲ ಹಾಳಾದ್ರೆ ಇಡೀ ಪಾರ್ಟೇ ಚೇಂಜ್ ಮಾಡ್ತೀವಿ. ನಮ್ಮಲ್ಲಿ ಏನಿದೆ ಆಪ್ಷನ್ ಅಂದ್ರೆ ಇದನ್ನ ಓಪನ್ ಮಾಡಿ ಒಳಗಡೆ ಏನಾಗಿದೆ ಅಂತ ರಿಪೇರಿ ಮಾಡ್ಕೊಡೋದು. ತುಂಬಾ ಕಡಿಮೆ ಖರ್ಚಲ್ಲಿ ಆಗ್ತದೆ. ಮತ್ತೆ ಇದೆಲ್ಲ ನಮ್ದು ಏನು ಬೇರೆ ಪಾರ್ಟ್ಸ್ ಇದೆ, ಸಸ್ಪೆನ್ಷನ್ ಸ್ಟಾಕ್ ಇದೆ. ನಿಮ್ಗೆ ಇದು ಸೇಮ್ ಒಂದು ಪೆಟ್ರೋಲ್ ಗಾಡಿಯಲ್ಲಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಇದ್ದ ವ್ಯವಸ್ಥೆಯಲ್ಲೇ ಸ್ಪೇರ್ ಪಾರ್ಟ್ಸ್ ಗಳು ಅವೈಲೇಬಲ್ ಇರ್ತವೆ. ಇದು ನಮ್ದು ಡ್ರಮ್ದು ಕ್ಯಾಪ್,
ಏನೇ ಪ್ರಾಬ್ಲಮ್ ಬಂದ್ರು ಅವತ್ತಿನ ದಿನಕ್ಕೆ ಸರಿ ಮಾಡ್ಕೊಡುವಂತ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಚಾರ್ಜಿಂಗ್ ಕೇಬಲ್ ನೋಡಿ, ಇದು ಈ ಪಾರ್ಟ್ ಕೂಡ ಇರುತ್ತೆ ನಮ್ಮ ಹತ್ರ. ಇದೇ ಹೇಳಿದ್ ನಾನು, ಇದೇನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನಾನು ಇದರ ಒಳಗಡೆ ಹೋಗ್ತದೆ ಇದು ಕೇಬಲ್ ಇದು. ಹೌದು. ಸೊ ಒಂದು ವೇಳೆ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಹೀಟ್ ಆಗಿ ಕರ್ಗೋಗೋದು ಅಥವಾ ಸುಟ್ಟೋಗೋದು ಚಾನ್ಸಸ್ ಇರುತ್ತೆ. ಕಾರಣ ರೆಗ್ಯುಲರ್ ಆಗಿ ನಾವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಸರ್ವಿಸ್ ಮಾಡ್ತಾ ಇಲ್ಲ ಅಂದ್ರೆ ಆ ರೀತಿ ಮತ್ತೆ ಇಲ್ಲಿ ಇದು ಡಿಸ್ಪ್ಲೇ ಯೂನಿಟ್, ಸೊ ಇದೆಲ್ಲ ನಮ್ಮ ಹತ್ರ ಎಲ್ಲ ಇದು ಸ್ಟೇರಿಂಗ್, ಇದು ನಮ್ಮ ಹ್ಯಾಂಡಲ್ ಬಾರು, ಸೊ ಇದೆಲ್ಲ ಸ್ಟೇರಿಂಗ್ ಕಾಲಮ್. ಸೊ ಎಲ್ಲ ಪಾರ್ಟ್ಸ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಕಂಪ್ಲೀಟ್. ಏನೇನ್ ಬೇಕು ಎಲ್ಲ ಪಾರ್ಟ್ಸ್ ಇರುತ್ತೆ. ನಾವ್ ಏನ್ ಮಾಡ್ತೇವೆ, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಪಾರ್ಟ್ಸ್ನೆಲ್ಲ ತರಿಸ್ಕೊಳ್ತೇವೆ. ಯಾವುದೇ ಖಾಲಿ ಆದ್ರೂ ಪಾರ್ಟ್ಸ್ ಎಲ್ಲ ತರಿಸ್ಕೊಳ್ತೇವೆ. ಇದು ಸ್ವಿಂಗ್ ಆರ್ಮ್ ಬರ್ತದೆ ಗಾಡಿದು. ಇದು ಮಿಡಲ್ ಸ್ಟ್ಯಾಂಡ್ ಇದು ಸ್ವಿಂಗ್ ಆರ್ಮ್. ಮತ್ತೆ ಥ್ರಾಟಲ್ ಎಲ್ಲ ಎಲ್ಲಿದೆ ಮನ, ಇದು ಫೈಬರ್ ಪಾರ್ಟ್ಸ್ ಕೂಡ ಕೆಲವೊಂದು ನಮ್ಮ ಹತ್ರ ಸಿಗುತ್ತಲ್ವಾ, ಅವೈಲೇಬಲ್. ಇದು ಇನ್ನೊಂದ್ ತರದ ಬ್ಯಾಟ್ರಿ ಕನೆಕ್ಟಿಂಗ್ ಕೇಬಲ್ ಇದು. ಸೊ ಈ ತರದ್ದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಇದು ಯಾವ್ದು ಬೇಕಂದ್ರೂ ನಾವು ಅದನ್ನ ತರಿಸ್ಕೊಡ್ತೇವೆ. ಮತ್ತೆ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಹೊಸ ಗಾಡಿ ಬಂದಿದೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು 2-3 ಡೇಸ್ ಅಲ್ಲಿ ನಾವು ತರಿಸ್ಕೊಡ್ತೇವೆ. ವಾಶ್ ಮಾಡುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಇಲೆಕ್ಟ್ರಾನಿಕ್ಸ್ ಎಲ್ಲ ಏನಿರ್ತದೆ ಅದಕ್ಕೆ ನೀರ್ ತಾಗದೇ ಇರೋ ತರ ವಾಶ್ ಮಾಡ್ಬೇಕು. ಈಗ ಮಳೆ ಬಂದ್ರೆ ಯಾವ ರೀತಿ ಗಾಡಿ ಮೇಲೆ ನೀರ್ ಬೀಳ್ತದೋ ಅದೇ ರೀತಿ ವಾಶ್ ಮಾಡಿದ್ರೆ ಆಯ್ತು. ಅದೇ ಇದರಲ್ಲಿ ಉಲ್ಟಾ ಸೈಡ್ ಇಂದ ಫೋರ್ಸ್ ಮಾಡಿ ನೀರು ಹೊಡಿಬಾರ್ದು ಅಷ್ಟೇ. ಮತ್ತೆ ಇಲ್ಲೆಲ್ಲ ಸಿಂಪಲ್ ವಾಶ್ ಮಾಡ್ಬೋದು. ವಾಶ್ ರೆಗ್ಯುಲರ್ ಮಾಡ್ಲೇಬೇಕು. ಇಲ್ಲೆಲ್ಲ ನಟ್ಟೆಲ್ಲ ಇದ್ದಲ್ಲಿ ವಾಶ್ ಮಾಡಿದ್ರೆ ರಸ್ಟ್ ಬರುವ ಚಾನ್ಸಸ್ ಕಡಿಮೆ ಆಗ್ತದೆ. ನಮ್ಗೆ ಇಲ್ಲಿ ಸರ್ವಿಸ್ ಅಲ್ಲಿ ಕಷ್ಟ ಕಡಿಮೆ ಆಗ್ತದೆ. ಅದು ಇನ್ನೊಂದು ಪ್ರಶ್ನೆ ಇದೆ ಸರ್, ಕೋಸ್ಟಲ್ ಸೈಡ್ ಅಲ್ವಾ ಇದು ಸರ್? ಪೆಟ್ರೋಲ್ ಗಾಡಿಗೆ ಹೋಲಿಸಿದ್ರೆ ಇದು ಯಾವ ರೀತಿ ಮೆಟಲ್ಸ್ ಗಳನ್ನ ಯೂಸ್ ಮಾಡ್ತಾರೆ? ಸೇಮ್ ಡ್ಯೂರಬಿಲಿಟಿ ವೈಸ್ ಅಲ್ಲೇನು ವೇರಿಯೇಷನ್ ಇಲ್ಲ? ಏನು ವೇರಿಯೇಷನ್ ಇಲ್ಲ, ಯಾಕಂದ್ರೆ ಎಲ್ಲಾ ಕಂಪನಿಯವರು ಸೇಮ್ ಮೆಟಲ್ ಯೂಸ್ ಮಾಡುತ್ತೆ. ಪ್ರಾಬ್ಲಮ್ ಇದೆ ಎಲ್ಲದರಲ್ಲೂ ಆಗುತ್ತೆ, ಸೇಮ್ ಆಗುತ್ತೆ, ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದು ಜಾಸ್ತಿ ತುಕ್ಕು ಹಿಡಿತದೆ ಆತರ ಏನಿಲ್ಲ. ಅದು ಸುಮ್ಮನೆ ಸುಳ್ಳು ಹೇಳ್ಬಾರ್ದು ನಾವು. ಅದರಲ್ಲಿ ಏನು ಯಾವ ರೀತಿ ಬಿಹೇವ್ ಆಗ್ತದೋ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದರಲ್ಲಿ ಫೈಬರ್ ಪಾರ್ಟ್ಸ್ ಇರೋದ್ರಿಂದ ಜಾಸ್ತಿ ಇರೋದ್ರಿಂದ ತುಕ್ಕಿಡುವ ಸಮಸ್ಯೆ ಕಮ್ಮಿ ಆಗುತ್ತೆ. ಇಲ್ಲಿ ಕೆಲವೊಂದು ಗಾಡಿಯಲ್ಲೆಲ್ಲ ಪೆಟ್ರೋಲ್ ಗಾಡಿಯಲ್ಲಿ ಇದು ಮೆಟಲ್ ಬರ್ತದೆ. ಇದು ನೀವು ನೋಡಿರ್ಬೋದು, ಇದು ಹೋಲ್ ಆಗಿರ್ತದೆ. ಇದು ಫೈಬರ್ ಇದೆ, ರಸ್ಟ್ ಬಂದು ಹೋಲ್ ಆಗ್ತದೆ. ಇದರಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಇದೆ, ಫೈಬರ್ ಆಗಿರೋದ್ರಿಂದ ರಸ್ಟ್ ಬಂದು ಹೋಲ್ ಆಗಲ್ಲ. ಕೆಲವರು ಮೆಟಲ್ ಇಲ್ವಾ ಅಂತ ಹೇಳ್ತಾರೆ. ಕೆಲವು ಗಾಡಿ ಮೆಟಲ್ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಮೆಟಲ್ ಇದ್ರೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಅದೊಂದು ಪ್ರಾಬ್ಲಮ್. ಅದು ಕೂಡ ಮೆಟಲ್ ಇರುವಂತ ಗಾಡಿನೂ ಸಹ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಮೆಟಲ್ ಬಿಟ್ರೆ ಮತ್ತೆ ಎಲ್ಲ ಫೈಬರ್, ಇದೆಲ್ಲ ಫೈಬರ್, ಇದು ಫೈಬರ್. ಆ ಗಾಡಿಯಲ್ಲಿ ಅವ್ರು ಚೆಕ್ ಮಾಡಬಹುದು. ಮತ್ತೆ ಇಲ್ಲಿ ಕೆಲವೊಂದು ಪಾರ್ಟ್ಸ್ ಬರ್ತದೆ, ಇದೆಲ್ಲ ಫೈಬರೇ ಬರುತ್ತೆ. ಸೊ ಫೈಬರ್ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಕುಶನ್ ತರ ವರ್ಕ್ ಮಾಡ್ತದೆ. ಏನಾದ್ರೂ ಕೊಲಿಷನ್ ಟೈಮ್ ಅಲ್ಲಿ ಈಗ ಯಾರಾದ್ರೂ ಈ ಕಡೆಯಿಂದ ಬಂದು ಡಿಕ್ಕಿ ಹೊಡೆದಾಗ ಇದು ನಗ್ಗು ಹೋಗ್ತದೆ, ಗಾಡಿ ಬೀಳುದಿಲ್ಲ, ಗಾಡಿನ ದೂಡ ಹಾಕುದಿಲ್ಲ. ಸೊ ಅದೇ ಇದು ಮೆಟಲ್ ಆದ್ರೆ ಯಾರಾದ್ರೂ ಬಂದು ಆಕ್ಸಿಡೆಂಟ್ ಮಾಡಿದ್ರೆ ಅಷ್ಟು ಫೋರ್ಸ್ ಗಾಡಿ ಮೇಲೆ ಬಿದ್ದು ಆಚೆ ಬೀಳುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿನವರು ಈ ಪಾರ್ಟ್ ಅನ್ನೆಲ್ಲ ಎಲ್ಲ ಪೆಟ್ರೋಲ್ ಗಾಡಿ ನೋಡಿದ್ರು ನೀವು ಹೆಚ್ಚಿನ ಗಾಡಿ ಫೈಬರ್ ಇರ್ತದೆ. ಮತ್ತೆ ಲೈಟ್ ವೇಟ್ ಮಾಡಬೇಕು, ರೇಂಜ್ ಜಾಸ್ತಿ ಬರಬೇಕು ಅನ್ನೋ ಉದ್ದೇಶದಿಂದ ಫೈಬರ್ ಅನ್ನ ಯೂಸ್ ಮಾಡ್ತಾರೆ. ಸರ್, ಈಗ ನಿಮ್ಮ ಶೋರೂಮ್ ಭಟ್ಕಳದಲ್ಲಿ ಗೋಟೆಯಲ್ಲಿ ಹೆಚ್ಚಲ್ಲಿ ಮೇನ್ ಶೋರೂಮ್ ಇದೆ. ಹೌದು. ಅದು ಬಿಟ್ಟು ಮತ್ತೆ ಎಲ್ಲಿದೆ? ನಮ್ದು ಈಗ ಈ ಶೋರೂಮ್ ನಾವು 3 ವರ್ಷದಿಂದ ನಡೆಸ್ತಾ ಇದ್ದೇವೆ. ನಮ್ದು ಹೊನ್ನಾವರದಲ್ಲಿ ಇನ್ನೊಂದು ಶೋರೂಮ್ ಇದೆ, ಕೆಳಗಿನ ಪಾಳ್ಯ ಹತ್ರ ಡೌನ್ ಅಲ್ಲಿ ಒಂದು ಶೋರೂಮ್ ಇದೆ. ಅಲ್ಲಿ ನಮ್ದು ಸೇಲ್ಸ್ ಸರ್ವಿಸ್ 2 ಇದೆ, ಅಲ್ಲೂ ಹುಡುಗರಿದ್ದಾರೆ. ಮತ್ತೆ ಕುಮಟಾದಲ್ಲಿ ಬಾಲ ಸೈಕಲ್ ವರ್ಲ್ಡ್ ಅಂತೇಳಿ ಅವರು ನಮ್ಮ ಸಬ್ ಡೀಲರ್ ಇದ್ದಾರೆ. ಅವರು ನಮ್ಮ ಗಾಡಿಗಳನ್ನ ಸೇಲ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಸೊ ಇಲ್ಲಿ ಯಾವ ಪ್ರೈಸಿಗೆ ಸಿಗುತ್ತೋ ಅಲ್ಲೂ ಅದೇ ಪ್ರೈಸಿಗೆ ಸಿಗುತ್ತೆ ಕಸ್ಟಮರ್. ಏನು ವೇರಿಯೇಷನ್ಸ್ ಆಗಲ್ಲ. ಅಲ್ಲೂ ತಗೊಳ್ಬಹುದು, ಅಲ್ಲಿ ಸರ್ವಿಸ್ ತಗೊಳ್ಬಹುದು. ಹೊನ್ನಾವರದಲ್ಲಿಯೂ ಸಹ ಸಿಗುತ್ತೆ. ಈಗ ನಾವು ಭಟ್ಕಳ ಟೌನ್ ಅಲ್ಲಿ ಹನುಮಂತ ದೇವಸ್ಥಾನದ ಹತ್ರ ಇದು ಜನತಾ ಬ್ಯಾಂಕ್ ಮೇನ್ ಬ್ರಾಂಚ್ ಏನಿದೆ ಅದರ ಪಕ್ಕದಲ್ಲಿ ಮಾಡಿದ್ದೇವೆ ನಾವು, ಶೋರೂಮ್ ಮಾಡಿದ್ದೇವೆ. ಅಲ್ಲೂ ಶೋರೂಮ್ ಇದೆ ನಮ್ದು. ಸೊ 3 ಕಡೆ ಇದೆ. ಮತ್ತೆ ಕುಂದಾಪುರದಲ್ಲಿ ಒಂದು ಓಪನ್ ಮಾಡ್ತಾ ಇದ್ದೇವೆ. ಮತ್ತೆ ಅಂಕೋಲಾ ಕಾರವಾರದಲ್ಲೂ ಪ್ರಾಸ್ಪೆಕ್ಟ್ಸ್ ಅನ್ನ ಹುಡುಕ್ತಾ ಇದ್ದೇವೆ, ಸಬ್ ಡೀಲರ್ಸ್. ಸೊ ಇಲ್ಲಿ ಏನ್ ಪ್ರೈಸಿಗೆ ಸಿಗುತ್ತೋ ಅಲ್ಲಿ ಕಸ್ಟಮರ್ಗೂ ಸೇಮ್ ಪ್ರೈಸಿಗೆ ಸಿಗುತ್ತೆ ಗಾಡಿಗಳು. ಅಲ್ಲಿ ನಾವು ಸಬ್ ಡೀಲರ್ಸ್ ಅನ್ನ ನೋಡ್ತಾ ಇದ್ದೇವೆ ಅಂಕೋಲಾ ಮತ್ತೆ ಕಾರವಾರದಲ್ಲಿ. ಆದಷ್ಟು ಬೇಗ ಬರುತ್ತೆ, ಇದೆಲ್ಲ ಗಾಡಿಗಳು ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ಸರ್, ಮುಂದೆ ವೆಹಿಕಲ್ಸ್ ತಗೊಳ್ಳುವ ಯಾವುದೇ ಆಗಲಿ, ಪೆಟ್ರೋಲ್ ಅಥವಾ ಎಲೆಕ್ಟ್ರಿಕ್ ಯಾವುದೇ ವೆಹಿಕಲ್ಸ್ ತಗೊಳ್ಳೋರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ? ನೋಡಿ, ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಗಾಡಿ ತಗೊಳ್ಳುವಾಗ ನಿಮಗೆ ರನ್ನಿಂಗ್ ಒಂದು 20 ಕಿಲೋಮೀಟರ್ ಮಿನಿಮಮ್ ಇದೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಗಾಡಿ ತಗೊಳ್ಳಿ. ಇಲ್ಲ ಅಂತ ಹೇಳಿ ಆದ್ರೆ ನೀವು ಆಲ್ರೆಡಿ ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇದ್ರೆ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಅದನ್ನ ರನ್ ಮಾಡಿ, ತೊಂದರೆ ಇಲ್ಲ. ಸೊ 20-25 ಕಿಲೋಮೀಟರ್ಗಿಂತ ಜಾಸ್ತಿ ರನ್ ಮಾಡ್ತಾ ಇದ್ರಿ, ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರಿ ಅಂತ ಹೇಳಿದ್ರೆ ಅದನ್ನ ಯಾರಿಗಾದ್ರೂ ಅವಶ್ಯಕತೆ ಇರೋರು ಒಂದು 5-10 ಕಿಲೋಮೀಟರ್ ಓಡಿಸೋರಿಗೆ ಕೊಡಿ, ನೀವು ಹೊಸ ಗಾಡಿ ತಗೊಳ್ಳಿ, ನಿಮಗೆ ಸೇವಿಂಗ್ಸ್ ಆಗುತ್ತೆ.
ಒಂದು 25ಕ್ಕಿಂತ ಜಾಸ್ತಿ ಓಡಿಸ್ತೀರಿ ಮಿನಿಮಮ್ ಪರ್ ಡೇ, ಅಂದರೆ ಡೈಲಿ 25 ಓಡಿಸ್ಬೇಕಂತ ಹೇಳಿದ್ರೆ ಕೆಲವರು ಒಂದು ದಿವಸ 40 ಓಡಿಸ್ತಾರೆ, ಒಂದು ದಿವಸ 25 ಓಡಿಸ್ತಾರೆ. ಆನ್ ಆನ್ ಆವ್ರೇಜ್ ಮಂತ್ಲಿ 1,000 ಕಿಲೋಮೀಟರ್ ಓಡಿಸ್ತೀರಿ, ವರ್ಷಕ್ಕೆ 12,000 ಕಿಲೋಮೀಟರ್ ಆಗುತ್ತೆ, 5 ವರ್ಷಕ್ಕೆ 60,000 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಹಳೆ ಗಾಡಿ ಎಕ್ಸ್ಚೇಂಜ್ ಬಗ್ಗೆ ಹೇಳಿದ್ರಿ ಸರ್, ಅದೊಂದು ಪ್ರಶ್ನೆ ಹಂಗೆ ಉಳ್ಕಂತಲ್ವಾ? ಹೌದು. ಹಳೆ ಗಾಡಿ ಅಂದ್ರೆ ಪೆಟ್ರೋಲ್ ಗಾಡಿಯನ್ನು ತಗೊಂಡ್ಬಂದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನು ತಗೊಂಡು ಹೋಗ್ಬೋದು. ಬೇರೆ ಕಂಪನಿಯ ಇಲೆಕ್ಟ್ರಿಕ್ ಗಾಡಿಗಳನ್ನ ಅಥವಾ ನಮ್ಮದೇ ಕಂಪನಿಯ ಇಲೆಕ್ಟ್ರಿಕ್ ಗಾಡಿಗಳನ್ನ ತಂದು ಚಾನ್ಸಸ್ ಇದೆ. ಹೌದು, ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತಾ ಇದ್ದೇವೆ. ನಮ್ಮ ಕಂಪನಿ ಎಲೆಕ್ಟ್ರಿಕ್ ಗಾಡಿ ನಾವು ತುಂಬಾ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೇವೆ, ಈಗ ಆಲ್ರೆಡಿ ಕೊಡ್ತಾ ಇದ್ದೇವೆ. ಕೆಲವರು 60,000 70,000 ಓಡಿಸಿದವರೆಲ್ಲರೂ ನಮ್ಮ ಎಲೆಕ್ಟ್ರಿಕ್ ಗಾಡಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಅವ್ರ ಗಾಡಿಗಳನ್ನ ನಮ್ಗೆ ವಾಪಸ್ ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಮತ್ತೆ ಸೆಕೆಂಡ್ ಹ್ಯಾಂಡ್ ಅಂತೇಳಿ ಸೇಲ್ ಮಾಡ್ತೇವೆ. ಆ ಗಾಡಿಗಳು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಈಗ ನಾವೇನು ಎಕ್ಸ್ಚೇಂಜ್ ಮಾಡಿ ತಗೊಂಡಿದ್ದೆ ಅದನ್ನು ರೀಫರ್ಬಿಶ್ ಮಾಡ್ತೇವೆ ನಾವು, ಆಸ್ ಇಟ್ ಈಸ್ ಕೊಡಲ್ಲ. ಅದನ್ನು ತಗೊಂಡು ನಾವು ಕಂಪ್ಲೀಟ್ ಅದನ್ನ ರೀಚೆಕ್ ಮಾಡಿ ರೀಬಿಲ್ಡ್ ಮಾಡಿ ಮತ್ತೆ ನಾವು ಮಾರ್ಕೆಟಲ್ಲಿ ಹೊಸ ಬ್ಯಾಟ್ರಿ ಹಾಕಿ ಸೇಲ್ ಮಾಡ್ತೇವೆ. ಹಳೆ ಬ್ಯಾಟ್ರಿ ಕೊಡಲ್ಲ, ಹೊಸ ಬ್ಯಾಟ್ರಿ ಹಾಕಿ ಸೇಲ್ ಮಾಡ್ತೇವೆ. ಅದು ಕಮ್ಮಿ ಅಮೌಂಟಿಗೆ ಸಿಗುತ್ತೆ ಕಸ್ಟಮರಿಗೆ. ಸರ್, ಒಂದು ಶೋರೂಮ್ ನಡೆಸ್ತಾ ಇದ್ರಿ ನೀವು, ಹೌದು. ನಿಮ್ಮ ಕ್ವಾಲಿಫಿಕೇಶನ್ ಏನು ಸರ್? ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂದು MBA ಓದಿದೆ. ನಾನು BSc ಓದಿ MBA ಓದಿದ್ದು. ಸೈನ್ಸ್ ಅಂದರೆ ಅದರಲ್ಲೂ ಸ್ಪೆಷಲಿ ಫಿಸಿಕ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ನನಗೆ. ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂದರೆ ತುಂಬ ಇಂಟ್ರೆಸ್ಟ್. ನಾನು ಲಾಸ್ಟು 6 ಇಯರ್ಸಿಂದ ಅಂಜುಮನ್ ಕಾಲೇಜಲ್ಲಿಯೂ ವರ್ಕ್ ಮಾಡ್ತಾ ಇದ್ದೇನೆ. ಫಸ್ಟ್ 4-5 ಇಯರ್ಸ್ ಫುಲ್ ಟೈಮ್ ವರ್ಕ್ ಮಾಡ್ತಿದ್ದೆ. ಈಗ ಲಾಸ್ಟ್ 2-3 ಇಯರ್ಸಿಂದ MCOMಗೆ ಟೀಚ್ ಮಾಡ್ತಾ ಇದ್ದೇನೆ ನಾನು. ಈಗ ಲಾಸ್ಟ್ 1 ಸೆಮಿಸ್ಟ್ರಿಂದ ಮಾಡ್ತಾ ಇಲ್ಲ, ಅದಕ್ಕಿಂತ ಮೊದಲು MCOMಗೆ ಟೀಚ್ ಮಾಡ್ತಾ ಇದ್ದೆ. ಲೆಕ್ಚರರ್ ಕೂಡ ಹೌದು ನಾನು. ಸೊ ನನಗೆ ಇನ್ಫಾರ್ಮೇಶನ್ ಕೊಡೋದಂದ್ರೆ ತುಂಬಾ ಖುಷಿ. ಎಲ್ರಿಗೂ ಎಜುಕೇಟ್ ಇನ್ಫಾರ್ಮೇಶನ್ ಕೊಡೋದಂದ್ರೆ ಮಾತುಗಳು ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಹೌದು. ಸೊ ಇನ್ಫಾರ್ಮೇಶನ್, ಯಾಕೆಂದ್ರೆ ಮೇನ್ ಪ್ರಾಬ್ಲಮ್ ಆಗಿರೋದು ಇಲೆಕ್ಟ್ರಿಕ್ 2 ವೀಲರ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲ ಜನಕ್ಕೆ. ಹೌದು. ಈಗ ಯಾರಾದ್ರೂ ಬಂದ್ಕೊಂಡು ನನಗೆ 100 ಸ್ಪೀಡ್ ಗಾಡಿ ಬೇಕು ಅಂದ್ರೆ ನನ್ನ ಗಾಡಿ ಕೊಡಲ್ಲ. ಎಲೆಕ್ಟ್ರಿಕ್ ಗಾಡಿ ಬೇಕು 100 ಸ್ಪೀಡ್ ಬೇಕು ಅಂದ್ರೆ ನನ್ನ ಗಾಡಿ ಕೊಡಲ್ಲ. ನನ್ನ ಹತ್ರ ಇಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲ ಇದು ಬರುತ್ತೆ ನಿಮ್ಗೆ ಅಂತ ಕೊಟ್ಟರೆ ಅದು ಸುಳ್ಳಾಗುತ್ತೆ. ಮತ್ತೆ ರೇಂಜ್ ವಿಚಾರದಲ್ಲೂ ಅಷ್ಟೇ, ನಾವು ಏನು ಆಕ್ಚುಲ್ ರೇಂಜ್ ಬರುತ್ತೆ ಗಾಡಿ ಅದೇ ರೇಂಜ್ ಅನ್ನೇ ನಾವು ಹೇಳ್ತೇವೆ. ಯಾಕೆಂದ್ರೆ ನಾವೀಗ 140 ಕೊಡುತ್ತೆ ಅಂತ ಹೇಳೋದು ಕಸ್ಟಮರ್ ತಲೆಯಲ್ಲಿ ಇಟ್ಕೊಂಡ್ ಬರ್ತಾರೆ. ಅವರಿಗೆ ಒಂದು 60-60 ಕಿಲೋಮೀಟರ್ ಓಡಾಡ್ಲಿಕ್ಕೆ ಇರುತ್ತೆ. 120 ಕಿಲೋಮೀಟರ್ ಬರುತ್ತೆ ಅಂತ ತಗೊಂಡು ಹೋಗ್ತಾರೆ. ಬಟ್ ಅದು ಆಕ್ಚುಲಿ 100 ಕಿಲೋಮೀಟರ್ ಬರ್ತಾ ಇರುತ್ತೆ. ಸೊ ನಾವು ಆಕ್ಚುಲಿ ಏನ್ ರೇಂಜ್ ಬರುತ್ತೋ ಅದೇ ಹೇಳ್ತೇವೆ. ಮತ್ತೆ ಕಸ್ಟಮರ್ ಫಸ್ಟ್ ಕೇಳ್ತೇವೆ, ಯಾರೇ ಕಸ್ಟಮರ್ ಬಂದ್ರು ಅವ್ರ ರಿಕ್ವೈರ್ಮೆಂಟ್ ಕೇಳ್ತೇವೆ ನಾವು. ಅವ್ರ ವಯಸ್ಸೇನು, ಮತ್ತೆ ಅವ್ರು ಯಾವ ರೀತಿ ಗಾಡಿ ಓಡಿಸೋರು, ಅವ್ರು ಈಗ ಯಾವ ಗಾಡಿ ಓಡಿಸ್ತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ ರಿಕ್ವೈರ್ಮೆಂಟ್, ಆ ಬೇಸಿಸ್ ಮೇಲೆ ಅವ್ರಿಗೆ ನಾವು ಎಲೆಕ್ಟ್ರಿಕ್ ಗಾಡಿ ಸಜೆಸ್ಟ್ ಮಾಡ್ತೇವೆ. 1.25 ಗಂಟೆ ಆಯ್ತು ಸರ್ ನಾವು ಮಾತಾಡೋ ಸ್ಟಾರ್ಟ್ ಮಾಡಿ. ಇಷ್ಟೊತ್ತು ನಿಮ್ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲ ವಿಚಾರನೂ ಹೇಳ್ಕೊಂಡ್ರಿ. ಗ್ರಾಹಕರಿಗೆ ಏನೇನು ಪ್ರಶ್ನೆಗಳಿತ್ತು ತಲೆಯಲ್ಲಿ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ನೀವು ಇಂಟ್ರೆಸ್ಟ್ ತೋರಿಸಿ ನಮ್ಮ ಶೋರೂಮ್ ಅನ್ನ ಜನರಿಗೆ ತಲುಪಿಸ್ಲಿಕ್ಕೋಸ್ಕರ ನೀವು ಟೈಮ್ ಮಾಡಿಕೊಂಡು ಬಂದು ವಿಡಿಯೋ ಮಾಡ್ತಿರೋದು ನನಗೂ ತುಂಬ ಖುಷಿಯಾಗಿದೆ. ನಿಮ್ಮ ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೇನೆ ನಿಮ್ಮ ಚಾನಲಲ್ಲಿ. ಸೊ ನನಗೂ ತುಂಬ ಖುಷಿ ಆಯಿತು. ನೀವು ಬರ್ತೀನಿ, ಒಂದು ವಿಡಿಯೋ ಮಾಡ್ತೀನಿ, ಜನರಿಗೆ ವಿಷಯ ತಿಳಿಸ್ತೀನಿ ಅಂತ ಹೇಳುವಾಗ. ಸೊ ನಿಮ್ಮ ಚಾನಲ್ ಕೂಡ ತುಂಬ ಇದೇ ರೀತಿ ಒಳ್ಳೊಳ್ಳೆಯ ವಿಷಯಗಳನ್ನು, ಕಂಟೆಂಟ್ಗಳನ್ನು ಜನರಿಗೆ ತಲುಪಿಸ್ತಾನೆ ಇರಿ. ನಿಮ್ಮ ಚಾನಲ್ ಕೂಡ ಜನರಿಗೆ ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗಲಿ. ನಿಮ್ಮ ಚಾನಲಿಂದಾಗಿ ನಮ್ಮ ಸುತ್ತಮುತ್ತಲ ಇರುವ ಬಿಸ್ನೆಸ್ಗಳು, ಹೊಸ ಹೊಸ ವಿಚಾರಗಳು ಜನರಿಗೆ ತಿಳಿಯಲಿ ನಿಮ್ಮ ಚಾನಲ್ ಮೂಲಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತ ಅಥವಾ ಈ ಸ್ಕೂಟರ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಅಂದ್ರೆ ನಿಮ್ಗೆ ಬರಪುರ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.